Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಗಣಿತ ಪ್ರಶ್ನೆ ಪತ್ರಿಕೆಯ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಭಾಗ 2 ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಆಲ್ರೆಡಿ ಭಾಗ 1ರಲ್ಲಿ 24ನೇ ಪ್ರಶ್ನೆಯವರೆಗೆ ನಿಮಗೆ ಉತ್ತರಗಳನ್ನು ನೀಡಿದೆ. ಈಗ 25ನೇ ಪ್ರಶ್ನೆಯಿಂದ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳ್ತಾ ಬನ್ನಿ ನೋಡೋಣ ಇದರಲ್ಲಿ ಕೀ ಉತ್ತರಗಳು ಹೇಗಿದೆ ಅಂತ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ನ ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳನ್ನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇನ್ನೂ ಸಹ 2-3 ಸೆಟ್ಟನ್ನು ಅಪ್ಲೋಡ್ ಮಾಡ್ತೇನೆ. ಜೊತೆಗೆ ಆನ್ಯಲ್ ಎಕ್ಸಾಮ್ದು ಸಹ ಕೀ ಉತ್ತರಗಳು ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇದರಲ್ಲಿರ್ತಕ್ಕಂತಹ ಕೀ ಉತ್ತರಗಳು ಹೇಗಿದೆ ಅಂತ ನಾವೀಗ ನೋಡ್ತಾ. ಸೊ ಸ್ಟೂಡೆಂಟ್ಸ್, ಇದು 25ನೇ ಪ್ರಶ್ನೆ. 3 - √7 ಇದನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಅದಕ್ಕೆ ಉತ್ತರವನ್ನು ನಾವೇನು ಮಾಡಬೇಕು, ಮೊದಲು 3 - √7 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕಿಲ್ಲಿ. 3 - √7 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು ನೀವು. ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಆ ನಂತರ 3 - √7 = p/q ಅಂತ ಬರಿತೇವೆ. ಸೊ ಆದರೆ p ಮತ್ತು q ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು, ಜೊತೆಗೆ q ಅಂತಕ್ಕಂಥದ್ದು 0ಗೆ ಸಮ ಅಲ್ಲ. ಇದನ್ನು ಸಹ ನಾವು ಬರೀಬೇಕಾಗ್ತದೆ. ಸೊ ಈಗ ಇಲ್ಲಿ √7 ನಾವು ಇಲ್ಲೇ ಉಳಿಸ್ಕೋಬೇಕು. √7 ಇಲ್ಲೇ ಉಳಿಸ್ಕೊಂಡು 3 ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ √7ಕ್ಕೆ ಮೈನಸ್ ಇರಬಾರ್ದು ಅಂತಂದರೆ ನಾವೇನು ಮಾಡ್ಬೋದು, ಇನ್ನೊಂದು ಮೆಥಡನ್ನು ನೀವು ಯೂಸ್ ಮಾಡ್ಬೋದು. 3 - √7 = p/q ಇದೆಯಲ್ಲ, ಇಲ್ಲಿ √7 ಈ ಕಡೆ ತೊಗೊಂಬರ್ರಿ, p/q ಈ ಕಡೆ ತೊಗೊಂಬರ್ರಿ, ಈಸಿಯಾಗಿ ಪ್ರಾಬ್ಲಮ್ ಸರಿ ಆಗ್ತದೆ. 3 ಇಲ್ಲೇ ಇರಲಿ, p/q ಈ ಕಡೆ ಬಂದರೆ -p/q ಆಗುತ್ತೆ. √7 ಆ ಕಡೆ ಹೋದರೆ +√7 ಆಗುತ್ತೆ. ಸೊ ಈ ಥರ ಸುಲಭವಾಗಿ ಆಗ್ಬಿಡ್ತದೆ. √7 ಒಂದು ಕಡೆ ಉಳಿತು ಅಂತಂದರೆ 3 - p/q ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದನ್ನು q ನ ಲಾಸ ತಗೊಂಡ್ರೆ ಇಲ್ಲಿ 3q - p ಅಂತಕ್ಕಂಥದ್ದು √7ಕ್ಕೆ ಸಮ. ಈಗ ಇದು ಒಂದು ಭಾಗಲಬ್ಧ ಸಂಖ್ಯೆ, ಹಾಗಾಗಿ 3q - p/q ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಆದರೆ ಇದೇ ಭಾಗಲಬ್ಧ ಸಂಖ್ಯೆ √7ಕ್ಕೆ ಸಮ ಇರೋದ್ರಿಂದ √7 ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು 1ನೇ ಸೆಂಟೆನ್ಸು, ಇದು 2ನೇ ಸೆಂಟೆನ್ಸು ಅಂತ ಬರ್ಕೊಳ್ರಿ. ಇನ್ನು 3ನೇ ಸೆಂಟೆನ್ಸು, ಆದರೆ ನಮಗೆ ಗೊತ್ತಿರೋ ಹಾಗೆ √7 ಅಂತಕ್ಕಂಥದ್ದು ಇಲ್ಲೇನು ಮೈನಸ್ ಇಲ್ಲ, ಅವಶ್ಯಕತೆ ಇಲ್ಲ. ಈ ಥರ ಮಾಡಿದಾಗ √7 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ನಮಗೆ ಗೊತ್ತಿರೋ ಪ್ರಕಾರ ಭಾಗಲಬ್ಧ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಏನು ಇಟ್ಕೊಂಡು ಇದು ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ ಅಥವಾ ವೈರುಧ್ಯಕ್ಕೆ ಎಡೆಮಾಡಿಕೊಡುತ್ತದೆ ಅಂತ ಬರೆದ್ಬಿಟ್ಟು, ಆದ್ದರಿಂದ 3 - √7 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಆದಂಗೆ ಆಯ್ತು. ಈಗ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ 306, 657ರ ಮಸಾ ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಇಲ್ಲಿ ಮಸಾ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಭಾಗಾಕಾರ ಮಾಡ್ಕೊತ ಹೋಗ್ಬೇಕು ನೀವು. ಸೊ ಹಾಗಾಗಿ 307ರಿಂದ 657 ಭಾಗಿಸ್ಬೇಕು. 306ರಿಂದ 2 ಸಲ ಭಾಗ ಆಗ್ತದೆ, ಇಲ್ಲಿ ಶೇಷ ಉಳಿತದೆ. ಸೊ ಇದನ್ನು ನಾವು 657 ಇಲ್ಲಿ ಬರೀಬೇಕು, 306 ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷನ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಹಂತ 2ರಲ್ಲಿ ಏನು ಮಾಡಬೇಕು, ಈ 306ನ ಇಲ್ಲಿ ತೊಗೊಂಬಂದು ಹಾಕೋಬೇಕು. 45ರಿಂದ ಇದನ್ನು ಭಾಗಿಸ್ಬೇಕು. ಈ ಥರ 45ರಿಂದ 6 ಸಲ ಭಾಗ ಆಗುತ್ತೆ, 36 ಇಲ್ಲಿ ಶೇಷ ಉಳಿಯಿತು. ಈಗೇನು ಮಾಡಬೇಕು, 306 ಇಲ್ಲಿ ಭಾಜ್ಯ ಆಗುತ್ತೆ, 45 ಭಾಜಕ ಆಗುತ್ತೆ, ಇದು 6 ಭಾಗಲಬ್ಧ, 36 ಶೇಷ ಉಳಿಯಿತು. ಈಗ ಈ 45ನ ಇಲ್ಲಿ ತಗೊಂಬಂದು ಹಾಕೋಬೇಕು, 36ರಿಂದ 45ನ ಭಾಗಿಸ್ಬೇಕು, 1 ಸಲ ಭಾಗ ಆಯಿತು. ಈಗ 45 ಭಾಜ್ಯ, 36 ಭಾಜಕ, 1 ಭಾಗಲಬ್ಧ, 9 ಶೇಷ. ನೆಕ್ಸ್ಟ್ ಈ 36ನ ತಂದು ಇಲ್ಲ ಹಾಕೋಬೇಕು, 9 ಶೇಷ ಉಳಿದಿರ್ತದೆ. 9ರಿಂದ 36 4 ಸಲ ಭಾಗ ಆಗ್ತದೆ, 36. ಈಗ 36 ಭಾಜ್ಯ, 9 ಭಾಜಕ, 4 ಭಾಗಲಬ್ಧ, ಶೇಷ 0. ಶೇಷ 0 ಬಂದರೆ ಆನ್ಸರ್ ಬಂದಂಗೆ. ಶೇಷ 0 ಬಂದ ಮೇಲೆ ಇಲ್ಲಿ ಯಾವ ಸಂಖ್ಯೆ ಇರ್ತದೋ ಭಾಜಕದಲ್ಲಿ ಅದೇ ನಮಗೆ ಮಾಸ ಆಗಿರ್ತದೆ. ಹಾಗಾಗಿ ಮಾಸ 9 ಅಂತ ಕರಿತೇವೆ. ಇದು ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಬರೀತಕ್ಕಂಥದ್ದು. ಇನ್ನು ಲಾಸ ಕಂಡುಹಿಡಿಯಬೇಕು ಅಂತಂದರೆ ಇದು ಈ ಸಂಖ್ಯೆ ಮಾಸ, ನಂತರ ಮಾಸ
ಇದರ ಮಾಸ ಮತ್ತು 12ರ ಲಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದರ ಮಾಸ ಅಂತಂದರೆ 9, ಇದರ ಲಾಸ 12ರ ಲಾಸ ಅಂದರೆ 9 ಮತ್ತು 12ಕ್ಕೆ ಲಾಸ ಕಂಡುಹಿಡಿಯಬೇಕು. ಸೊ ನೀವು 9 ಮತ್ತು 12ಕ್ಕೆ ಈ ರೀತಿ ಅವರು ಯಾವುದೇ ಕ್ರಮ ಕೇಳಿಲ್ಲದೆ ಇರೋದ್ರಿಂದ ಅಪವರ್ತನ ಕ್ರಮದಲ್ಲಿ ಕಂಡುಹಿಡಿಬೋದು. 3ರಿಂದ 3 3ಲಿ 9, 3 4ಲಿ 12. ಮತ್ತೆ ಇವು ಭಾಗ ಆಗಲ್ಲ, ಹಾಗಾಗಿ ಇವಿಷ್ಟನ್ನು ಗುಣಿಸ್ಬಿಟ್ರಾಯ್ತು. 3 ಇಂಟು 3 ಇಂಟು 4, 3 3ಲಿ 9, 9 4ಲಿ 36 ಅಂತಕ್ಕಂಥದ್ದು ಲಾಸ ಆಗುತ್ತೆ. ಯಾವುದೇ ಕ್ರಮ ಕೇಳದೆ ಇದ್ದಾಗ ಸುಲಭವಾಗಿ ಅಪವರ್ತನ ಕ್ರಮದಿಂದ ಕಂಡುಹಿಡಿದ್ಬಿಡ್ಬೋದು. ಅಥವಾ ಅವ್ರೇನಾದ್ರು ಪಟ್ಟಿ ವಿಧಾನ ಅಂತ ಕೇಳಿದ್ರೆ ಈ ಥರ ಪಟ್ಟಿ ಮಾಡಿ ಕಂಡುಹಿಡಿಬೇಕಾಗ್ತದೆ ಅಷ್ಟೇ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5 ವರ್ಷಗಳ ಹಿಂದೆ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ಗೌರಿ ಮತ್ತು ಗಣೇಶನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದರೆ, ಸೊ ಮೊದಲು ಇಲ್ಲಿ ಏನನ್ನ ಕಂಡುಹಿಡಿಯಲಿಕ್ಕೆ ಕೇಳಿರ್ತಾರೋ ಅದನ್ನೇ ಎಕ್ಸ್ ಮತ್ತು ವೈ ಅಂತ ಇಟ್ಕೋಬೇಕು. ಗೌರಿ ಮತ್ತು ಗಣೇಶನ ಈಗಿನ ವಯಸ್ಸನ್ನು ಕೇಳಿರೋದ್ರಿಂದ ಗೌರಿಯ ಈಗಿನ ವಯಸ್ಸು ಎಕ್ಸ್, ಗಣೇಶನ ಈಗಿನ ವಯಸ್ಸನ್ನು ವೈ ಅಂತಾನೆ ಇಟ್ಕೋಬೇಕು. ಯಾವುದನ್ನು ಕಂಡುಹಿಡಿಯಲಿಕ್ಕೆ ಲಾಸ್ಟಲ್ಲಿ ಇರುತ್ತೆ, ಇದನ್ನೇ ನೀವು ಎಕ್ಸ್ ಆ್ಯಂಡ್ ವೈ ಅಂತ ಇಟ್ಕೋಬೇಕು. 5 ವರ್ಷಗಳ ಹಿಂದೆ ಅಂದಾಗ ಇಲ್ಲಿ ಕಂಪ್ಯಾರಿಸನ್ ಆಮೇಲೆ ಮಾಡೋಣ. ಫಸ್ಟ್ 5 ವರ್ಷಗಳ ಹಿಂದೆ ಗೌರಿಯ ವಯಸ್ಸು ಎಷ್ಟಾಗ್ತದೆ? 5 ವರ್ಷಗಳ ಹಿಂದೆ ಅಂದರೆ ಎಕ್ಸ್ನಲ್ಲಿ 5ನ್ನು ಕಳಿಬೇಕು, ಎಕ್ಸ್ ಮೈನಸ್ 5 ಆಗ್ತದೆ. ಗಣೇಶನ ವಯಸ್ಸು ಎಷ್ಟಾಗ್ತದೆ? ವೈನಲ್ಲಿ 5ನ್ನು ಕಳಿಬೇಕು, ವೈ ಮೈನಸ್ 5 ಆಗುತ್ತೆ. ಈಗ ಕಂಪೇರ್ ಮಾಡಬೇಕು. ಏನು? ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 3 ಪಟ್ಟು ಆಗಿತ್ತು. ಅಂದರೆ ಈ ಥರ ಬರ್ತದೆ, ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 3 ಪಟ್ಟು, ಗಣೇಶನ ವಯಸ್ಸಿನ 3 ಪಟ್ಟು. ಗೌರಿ ವಯಸ್ಸು ಎಷ್ಟಿತ್ತು? ಎಕ್ಸ್ ಮೈನಸ್ 5. ಇಲ್ಲಿ ಗಣೇಶನ ವಯಸ್ಸು ಎಷ್ಟಿತ್ತು? ವೈ ಮೈನಸ್ 5 ಇಸ್ ಈಕ್ವಲ್ ಟು 3 ಇಂಟು ವೈ ಮೈನಸ್ 5. ಇದನ್ನು ನಾವು ಸರಳ ರೂಪಕ್ಕೆ ತಂದರೆ ನಿಮಗೆ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಮೈನಸ್ 10 ಅಂತಕ್ಕಂಥದ್ದು ಒಂದು ಸಮೀಕರಣ ಬರುತ್ತೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, 10 ವರ್ಷಗಳ ಬಳಿಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವರು 10 ವರ್ಷಗಳ ಬಳಿಕ ತಗೋಬೇಕಾಗಿತ್ತು, ಮಿಸ್ ಆಗಿ 5 ತೊಗೊಂಡ್ಬಿಟ್ಟಿದ್ದಾರೆ. ಈ ಪ್ರಶ್ನೆನೇ ನಾವು 5 ಅಂತ ಮಾಡ್ಕೊಳ್ಳೋಣ. 5 ವರ್ಷಗಳ ಬಳಿಕ ಅಂತ ಚೇಂಜ್ ಮಾಡ್ಕೊಂಡ್ಬಿಡೋಣ ಪ್ರಶ್ನೆನೇ. 5 ವರ್ಷಗಳ ಬಳಿಕ ಗೌರಿಯ ವಯಸ್ಸು, 5 ವರ್ಷಗಳ ನಂತರ ಅಂತಂದರೆ ಎಕ್ಸ್ ಪ್ಲಸ್ 5 ಆಗುತ್ತೆ. 5 ವರ್ಷಗಳ ಬಳಿಕ ಗಣೇಶನ ವಯಸ್ಸು ವೈ ಪ್ಲಸ್ 5 ಆಗುತ್ತೆ. ಯಾಕೆಂದರೆ ಈಗ ಎಕ್ಸ್ ಇತ್ತು, 5 ವರ್ಷಗಳ ನಂತರ ಅಂದರೆ 5 ವರ್ಷ ಕೂಡಿಸ್ಕೋಬೇಕು. ಗಣೇಶನ ವಯಸ್ಸು ವೈ ಇತ್ತು, 5 ವರ್ಷಗಳ ನಂತರ ಅಂದರೆ 5 ಕೂಡಿಸ್ಬೇಕು. ಇದು 5 ವರ್ಷಗಳ ಬಳಿಕ ಗೌರಿ ಮತ್ತು ಗಣೇಶನ ವಯಸ್ಸು. ಆಮೇಲೆ ಕಂಪೇರ್ ಮಾಡಿದ್ದಾರೆ ನೋಡ್ರಿ, ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಅಂದರೆ ಗೌರಿಯ ವಯಸ್ಸು ಇಸ್ ಈಕ್ವಲ್ ಟು 2 ಇಂಟು ಗಣೇಶನ ವಯಸ್ಸಿಗೆ ಸಮ ಆಗುತ್ತೆ. ಹಾಗಾದರೆ ಗೌರಿಯ ವಯಸ್ಸು ಎಕ್ಸ್ ಪ್ಲಸ್ 5, ಗಣೇಶನ ವಯಸ್ಸು ವೈ ಪ್ಲಸ್ 5 ಇಂಟು 2. ಇದನ್ನು ಸರಳ ರೂಪಕ್ಕೆ ತಂದರೆ ನಮಗೆ ಇಲ್ಲೊಂದು ಸಮೀಕರಣ ಬರ್ತದೆ. ಈಗ 1 ಮತ್ತು 2ನೇ ಸಮೀಕರಣವನ್ನು ನಾವು ಒಂದರ ಕೆಳಗೊಂದು ಹಾಕ್ಕೊಂಡು ಇಲ್ಲಿ ಸಮೀಕರಣನ ನಾವು ಬಿಡಿಸ್ಬೇಕು ಇದನ್ನು. ಸೊ ಈಗ ಇದನ್ನು ಸಮೀಕರಣ ಬಿಡಿಸ್ಬೇಕಾದ್ರೆ ಒಂದರಲ್ಲಿ ಒಂದು ಸಮೀಕರಣವನ್ನು ಕಳೀತಾ ಇದ್ದೀವಿ. ಸೊ ಕಳೀತಾ ಇದ್ದೀವಿ ಅಂತಂದಾಗ ಎಕ್ಸ್ ಇದ್ದಿದ್ದು ಇದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ 2y ಇದ್ದಿದ್ದು ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ 5ಕ್ಕೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಈಗ ಎಕ್ಸ್ ಎಕ್ಸ್ 2 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 3y ಮೈನಸ್ ಇದೆ, ಪ್ಲಸ್ 2y ಇದೆ, ಕಳೆದಾಗ ಇಲ್ಲಿ ಮೈನಸ್ y ಆಗುತ್ತೆ. ಅದೇ ರೀತಿ 10 ಮತ್ತು 5 ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್ 15 ಆಗುತ್ತೆ. ವೈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ, ವೈ ಇಸ್ ಈಕ್ವಲ್ ಟು 15 ಬಂತು. ಈ ವೈ ಇಸ್ ಈಕ್ವಲ್ ಟು 15ನ ಯಾವ್ದಾರು ಒಂದು ಸಮೀಕರಣಕ್ಕೆ ಹಾಕೋಣ. ಎಕ್ಸ್ ಮೈನಸ್ ಈ ಸಮೀಕರಣ ತಗೊಂಡಿರೋದು, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 5 ಅಂತೇಳಿ ವೈ ಜಾಗಕ್ಕೆ 15 ಹಾಕಿದರೆ ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ ಟು 5 ಆಗುತ್ತೆ. 30ನ ಆ ಕಡೆ ಕಳಿಸಿದ್ರೆ ಪ್ಲಸ್ 30, ಎಕ್ಸ್ ಇಸ್ ಈಕ್ವಲ್ ಟು 35. ಹಾಗಾದರೆ ವೈ ಅಂತಕ್ಕಂಥದ್ದು ಗಣೇಶನ ವಯಸ್ಸು, ಎಕ್ಸ್ ಅಂತಕ್ಕಂಥದ್ದು ಗೌರಿಯ ವಯಸ್ಸಾಗಿರೋದ್ರಿಂದ ಗೌರಿಯ ವಯಸ್ಸು ಈಗಿನ ವಯಸ್ಸು 35 ವರ್ಷ, ಗಣೇಶನ ಈಗಿನ ವಯಸ್ಸು 15 ವರ್ಷ. ಸೊ ಈ ಥರ ನೀವು ಇದನ್ನು ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ. ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಮುಂದಿನ ಲೆಕ್ಕದಲ್ಲಿ ಇಲ್ಲಿ ಟ್ರಿಗ್ನಾಮೆಟ್ರಿ ಲೆಕ್ಕ ಕೊಟ್ಟಿದ್ದಾರೆ. ಕಾಸ್ 90 ಮೈನಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ 90 ಮೈನಸ್ ಥೀಟಾ ಪ್ಲಸ್ 1 ಪ್ಲಸ್ 9 90 ಮೈನಸ್ ಥೀಟಾ ಕಾಸ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು 2 ಕೊಸೆಕೆಂಟ್ ಥೀಟಾ ಎಂದು ಸಾಧಿಸಿ ಅಂತ. ಸೊ ಇಲ್ಲಿ ಏನು ಮಾಡಬೇಕು, ಎಲ್ ಎಚ್ ಎಸ್ ಅನ್ನು ತಗೋಬೇಕು. ಎಲ್ ಎಚ್ ಎಸ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಸ್ ಆಫ್ 90 ಮೈನಸ್ ಥೀಟಾ ಅಂದರೆ ಅದು ಸೈನ್ ಥೀಟಾಕ್ಕೆ ಸಮ, ಹಾಗಾಗಿ ಇದು ಸೈನ್ ಥೀಟಾ ಆಗುತ್ತೆ, ಇಲ್ಲಿ ಬರ್ದಿದ್ದೀವಿ.
ಸೊ ಅದೇ ರೀತಿ ಸೈನ್ ಆಫ್ 90 ಮೈನಸ್ ಥೀಟಾ ಅಂತಂದರೆ ಅದು ಕಾಸ್ ಥೀಟಾಕ್ಕೆ ಸಮ, ಅದನ್ನು ಬರೆದಿದ್ದೀವಿ. ಇಲ್ಲೂ ಸೈನ್ ಆಫ್ 90 ಮೈನಸ್ ಥೀಟಾ ಅನ್ನೋದನ್ನ ಕಾಸ್ ಥೀಟಾಕ್ಕೆ ಸಮ, ಕಾಸ್ ಆಫ್ 90 ಮೈನಸ್ ಥೀಟಾ ಅಂತಂದರೆ ಸೈನ್ ಥೀಟಾ ಆಗುತ್ತೆ. ಸೊ ಈ ಥರ ಆಯಿತು. ಇವಾಗ ಎಲ್ ಸಿ ಎಮ್ ತೊಗೋಬೇಕು ಇವೆರಡಕ್ಕೂ. 1 ಪ್ಲಸ್ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಎಲ್ ಸಿ ಎಮ್ಮು. ಈ ಸೈನ್ ಥೀಟಾನ ಇದಕ್ಕೆ ಗುಣಿಸ್ಕೋಬೇಕು, 1 ಪ್ಲಸ್ ಕಾಸ್ ಥೀಟಾನ ಇದಕ್ಕೆ ಗುಣಿಸ್ಕೋಬೇಕು. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಅದೇ 1 ಪ್ಲಸ್ ಕಾಸ್ ಥೀಟಾನ ಗುಣಿಸ್ಕೊಂಡ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಈ ರೀತಿ ಬರುತ್ತೆ. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಮತ್ತು ಕಾಸ್ ಸ್ಕ್ವೇರ್ ಥೀಟಾ ಇವೆರಡನ್ನು ಒಂದು ಕಡೆ ಬರ್ಕೊಂಡ್ರೆ ಇದರ ಬೆಲೆ 1 ಆಗುತ್ತೆ. ಇದನ್ನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದನ್ನು 1 ಅಂತ ಹಾಕೋಬೇಕು ಇಲ್ಲಿ. ಅದೇ ರೀತಿ ಪಕ್ಕದಲ್ಲಿ ಕೂಡ 1 ಇದೆ. 1 ಪ್ಲಸ್ 1 ಕೂಡಿಸಿದ್ರೆ ಏನಾಗುತ್ತೆ, 2 ಆಗುತ್ತೆ. 2 ಕಾಸ್ ಥೀಟಾ ಅನ್ನೋದು ಮಾತ್ರ ಹಾಗೇ ಇರುತ್ತೆ, ಏನು ಚೇಂಜ್ ಆಗಲ್ಲ. 2 ಕಾಸ್ ಥೀಟಾನ ಹಾಗೆ ಬರ್ಕೊಂಡ್ಬಂದಿದ್ದೀವಿ. ಡಿನಾಮಿನೇಟಲ್ಲಿ 1 ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಏನು ಚೇಂಜ್ ಮಾಡಬೇಡ, ಹಿಂಗೆ ಬರ್ಕೊತ ಬರಬೇಕು. ಏನು ಛೇದದಲ್ಲಿ ಏನು ಚೇಂಜ್ ಮಾಡೋದು ಬೇಡ. ಇಲ್ಲಿ 2 ಪ್ಲಸ್ 2 ಕಾಸ್ ಥೀಟಾ ಆಯಿತು. 2ನ್ನ ನಾವು ಕಾಮನ್ ತೆಗಿಬೇಕು. 2ನ್ನ ಕಾಮನ್ ತೆಗೆದ್ರೆ ಇಲ್ಲಿ 1 ಉಳಿತದೆ ಮೊದಲನೇದರಲ್ಲಿ, ಇಲ್ಲಿ ಕಾಸ್ ಥೀಟಾ ಉಳಿತದೆ. 1 ಪ್ಲಸ್ ಕಾಸ್ ಥೀಟಾ ಆಯಿತು. 1 ಪ್ಲಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. 2 ಬೈ ಸೈನ್ ಥೀಟಾ ಅಷ್ಟೇ ಉಳಿತು. 2ನ್ನ ನಾವು ಈ ಕಡೆ ಬರ್ಕೊಂಡು 1 ಬೈ ಸೈನ್ ಥೀಟಾ ಬರ್ಕೋಬೋದು. 1 ಬೈ ಸೈನ್ ಥೀಟಾ ಅಂದರೆ ಕೊಸೆಕ್ ಥೀಟಾ. ಸೊ ಈ ಥರ ಇದನ್ನು ಸುಲಭವಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಇಲ್ಲಿ ಅಥವಾ ಸಮಸ್ಯೆ ಇದೆ. ಇಲ್ಲಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಇದೆ. ಸೊ ಹಾಗಾಗಿ ಸೈನ್ ಎ ಪ್ಲಸ್ ಕೊಸೆಕ್ ಎ ಇದೆ. ಇಲ್ಲಿ ಇವೆರಡನ್ನೂ ಸಹ ಹೋಲ್ ಸ್ಕ್ವೇರ್ ಇರೋದ್ರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಎಕ್ಸ್ಪೆಂಡ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಎ ಕೊಸೆಕ್ ಸ್ಕ್ವೇರ್ ಎ ಇಂಟು 2 ಸೈನ್ ಎ ಕೊಸೆಕ್ ಎ ಬರ್ತದೆ. ಇದನ್ನು ಎಕ್ಸ್ಪೆಂಡ್ ಮಾಡಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಸ್ ಸ್ಕ್ವೇರ್ ಎ ಸೆಕೆಂಡ್ ಸ್ಕ್ವೇರ್ ಎ 2 ಕಾಸ್ ಎ ಸೆಕೆಂಡ್ ಎ ಆಗ್ತದೆ. ಇಲ್ಲಿ ಸೈನ್ ಸ್ಕ್ವೇರ್ ಎ ಇಲ್ಲಿದೆ. ಸೊ ಇದನ್ನು ಕಾಸ್ ಸ್ಕ್ವೇರ್ ಎ ಇವೆರಡನ್ನೂ ಒಂದು ಕಡೆ ಬರ್ಕೊಳ್ಳೋಣ. ಸೊ ಇದಿಷ್ಟು 1 ಆಗುತ್ತೆ. ಇಲ್ಲಿ 1 ಅಂತಕ್ಕಂಥದ್ದು ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಏನಿದೆಯಲ್ಲ ಇದನ್ನು ನಾವು ಇದನ್ನು ತ್ರಿಕೋನಮಿತಿಯ ಇವನ ಸೂತ್ರಗಳನ್ನು ಹಾಕಿದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಆಗ್ತದೆ. ಅದೇ ರೀತಿ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಏನಿದೆಯಲ್ಲ ಇದಕ್ಕೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ ಹಾಕ್ಕೋಬೇಕು. ಇಲ್ಲಿ 2 ಸೈನ್ ಎ ಹಂಗೆ ಬರ್ಕೊಂಡು ಕೊಸೆಕ್ ಎನ 1 ಬೈ ಸೈನ್ ಎ ಅಂತ ಹಾಕೋಬೇಕು. ಇಲ್ಲಿ 2 ಕಾಸ್ ಎನ ಹಂಗೆ ಬರ್ಕೊಂಡು ಸೆಕೆಂಡ್ ಎನ 1 ಬೈ ಕಾಸ್ ಎ ಅಂತ ಹಾಕೋಬೇಕು. ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥದ್ದು ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಅದರ ಬೆಲೆ 1. ಇಲ್ಲಿರ್ತಕ್ಕಂಥ 1ನ ತಂದು ಇಲ್ಲಿ ಬರ್ಕೋಬೇಕು. ಇಲ್ಲಿರ್ತಕ್ಕಂತಹ 1 ಇಲ್ಲಿ 1 ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಇಲ್ಲೊಂದು 2 ಉಳಿತು, ಇದರಲ್ಲಿರ್ತಕ್ಕಂಥ 2 ಉಳಿತು, ಇದರಲ್ಲಿರ್ತಕ್ಕಂಥದ್ದೊಂದು 2 ಉಳಿತು. ಇನ್ನು ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ 2 ಉಳಿತು. ಇವನ್ನ ಹಾಗೆ ಇಟ್ಕೊಳ್ಳೋಣ. 1 ಪ್ಲಸ್ 1 2 4 1 5 2 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಎ ಉಳಿತು. ಅದೇ ನಮಗಿಲ್ಲಿ ಸಾಧನೆ ಮಾಡಲಿಕ್ಕೆ ಬರಬೇಕಾಯ್ತು. ಇದು ಕಾಟೇ ಅಲ್ಲ, ಕಾಟ್ ಸ್ಕ್ವೇರ್ ಎ ಆಗಬೇಕು. ಸೊ ಇದು ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ಸಮಸ್ಯೆ ನೋಡೋಣ. ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ನಾವು ಇದನ್ನು ಕಾಲಮನ್ನು ವರ್ಟಿಕಲ್ ಕಾಲಮ್ಸ್ ಆಗಿ ಮಾಡ್ಕೋಬೇಕು. ಈ ಥರ ಹಾಕೋಬೇಕು. ಎಸ್ ನೋಡ್ರಿ, ಇಲ್ಲಿ ಇದನ್ನು ವರ್ಗಾಂತರವನ್ನು ಹೀಗೀಗೆ ಹಾಕೋಬೇಕು. ಆವೃತ್ತಿಯನ್ನು ಸಹ ಹಿಂಗೆ ಹಾಕೊಂಡಿದ್ದೀವಿ. ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. 6ನ್ನು ಹಾಗೆ ಕೂಡಿಸ್ಬೇಕು. 6ಕ್ಕೆ 8ನ್ನು ಕೂಡಿಸಿ 14 ಮಾಡಬೇಕು. 14ಕ್ಕೆ 10ನ್ನು ಕೂಡಿಸಿದರೆ 24, 24ಕ್ಕೆ 12ನ್ನು ಕೂಡಿಸಿದರೆ 36, 36ಕ್ಕೆ 6 ಕೂಡಿಸಿದರೆ 42, 42ಕ್ಕೆ 5 ಕೂಡಿಸಿದರೆ 47, 47ಕ್ಕೆ 3 ಕೂಡಿಸಿದರೆ 50. ಇಲ್ಲಿ 50 ಬಂತು. ಈಗ ನಾವು ಈ ಇದನ್ನು ನಾವು ಯಾವುದು ಸೂತ್ರಕ್ಕೆ ಎಲ್ ಬೆಲೆ ಬೇಕು, n/2 ಬೇಕು, CF ಬೇಕು, ಮತ್ತು F ಬೇಕು, H ಬೇಕು. ಈ ಬೆಲೆಗಳನ್ನು ಬರ್ಕೋಬೇಕು ಅಂತಂದರೆ ಮೊದಲು ನಾವು n/2 ಕಂಡುಹಿಡಿಬೇಕು. n ಅಂದರೆ 50 ಡಿವೈಡ್ ಬೈ 2 ಅಂದರೆ 25. ಈ 25ನೇ ಪ್ರಾಪ್ತಾಂಕ ಎಲ್ಲಿದೆ ಅದನ್ನು ಕಂಡುಹಿಡ್ಕೋಬೇಕು. ನೋಡ್ರಿ, ಇಲ್ಲಿ 6 ಅಂದರೆ 1ನೇದು 2ನೇದು 3ನೇದು 4ನೇದು 5 ಮತ್ತು 6 ಇಲ್ಲಿ ತನಕ ಇರ್ತವೆ. ನೆಕ್ಸ್ಟ್ 14 ಅಂದರೆ 6ರಿಂದ ಮುಂದಕ್ಕೆ 7ನೇದು 8ನೇದು 9ನೇದು 10 11 12 13 14 ಇಲ್ಲಿ ತನಕ ಇರುತ್ತೆ. ಆಮೇಲೆ ಇಲ್ಲಿ 15 16 17 18 24 ತನಕ ಇರುತ್ತೆ. ಇದು ಇಲ್ಲಿ 25 26 27 28 29 ಇಂಥ ವರ್ಗಾಂತರ. ಈಗ ನಮಗೆ ಬೇಕಾದ 25ನೇ ಪ್ರಾಪ್ತಾಂಕ. ಹಾಗಾಗಿ 25ನೇ ಪ್ರಾಪ್ತಾಂಕ ಎಲ್ಲಿ ಬಂತು, ಇಲ್ಲಿ ಬಂತು. ಅದಕ್ಕೆ ಇಲ್ಲೊಂದು ರೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ರೌಂಡ್ ಹಾಕೊಂಡ್ರೆ ಈ ಬೆಲೆಗಳನ್ನು ಬರೆಯಬಹುದು. ನೋಡ್ರಿ, ಇವಾಗ 25ನೇ ಪ್ರಾಪ್ತಾಂಕ ಇಲ್ಲಿದೆ ಅಂದಮೇಲೆ ಎಲ್ ಎಷ್ಟಾಗುತ್ತಪ್ಪ ಅಂದರೆ ಈ 25ನೇ ಪ್ರಾಪ್ತಾಂಕ ಇರುವಂತಹದ್ರಲ್ಲಿ ಕೆಳಮಿತಿ ಎಲ್ ಅಂದರೆ
60. ಸಿ ಎಫ್ ಅಂದರೆ ಇದರ ಹಿಂದಿನ ಸಂಚಿತ ಆವೃತ್ತಿ ಯಾವುದು ಇದು ವರ್ಗಾಂತರ ಇತ್ತು ಇದರಲ್ಲಿ ಇದರ ಹಿಂದಿನ ಸಂಚಿತ ಆವೃತ್ತಿ 24. ಎಫ್ ಅಂದರೆ ಇದಿರೋದೇ 12 ಆವೃತ್ತಿ, ಅದರದೇ 12 ತಗೋಬೇಕು. ಎಚ್ ಅಂದರೆ 80ರಲ್ಲಿ 60, ಇವೆರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ 80ರಲ್ಲಿ 60ನ್ನು ಕಳೆದ್ಬಿಟ್ರೆ ಅದು ನಮಗೆ 20 ಬರುತ್ತೆ. ಸೊ ಎಚ್ ಇಸ್ ಈಕ್ವಲ್ ಟು 20. ಇವೆಲ್ಲವನ್ನು ಸೂತ್ರಕ್ಕೆ ಹಾಕಬೇಕು. ಸೂತ್ರಕ್ಕೆ ಹಾಕಿದಾಗ ಇಲ್ಲಿ 25 ಮೈನಸ್ 24 ಅಂದರೆ 1 ಬಂತು, ಡಿವೈಡ್ ಬೈ 12 ಹಂಗೆ ಇರುತ್ತೆ, ಇಂಟು 5. 5ನ ಇದಕ್ಕೆ ಗುಣಿಸ್ಕೋಬೇಕು, ಮತ್ತು ಲಾಸ ತಗೊಂಡ್ಬಿಟ್ಟಿದೆ. 5/12 ಆಗುತ್ತೆ. 60 ಪ್ಲಸ್ 5/12 ಅಂತಂದರೆ 5/12ನ್ನು 0.4 ಅಂತ ತಗೊಂಡಿದ್ದೀವಿ. 60 ಪ್ಲಸ್ 4 1 6 ಅಂತೇಳಿ ಉತ್ತರ ಬರ್ತದೆ. ಸೊ ಇದು ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂತಹ ವಿಧಾನ. ಅಥವಾ ಪ್ರಶ್ನೆ ಇದೆ, ಈ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ. ಸೊ ಬಹುಲಕನೂ ಅಷ್ಟೇ ಭಾಳ ಸುಲಭವಾಗಿ ಕಂಡುಹಿಡಿಬೋದು. ಆದರೆ ಬಹುಲಕವನ್ನು ಇಲ್ಲಿ ಸೂತ್ರಕ್ಕಿರ್ತಕ್ಕಂತಹ F1 F0 F2 H ಇವನ್ನ ಬರ್ಕೋಬೇಕು. ಅವ್ನು ಬರ್ಕೋಬೇಕಾದ್ರೆ ಈ ಆವೃತ್ತಿಯಲ್ಲಿ ಅತಿ ಹೆಚ್ಚು ದೊಡ್ಡದು ಯಾವುದಿದೆಯೋ ಅದನ್ನು ನೋಡ್ಕೋಬೇಕು. ಅತಿ ದೊಡ್ಡದಿರೋದು 23. ಇದಕ್ಕೆ ನಾವು ಬಾಕ್ಸನ್ನು ಹಾಕೋಬೇಕು. 23ಕ್ಕೆ ಬಾಕ್ಸ್ ಹಾಕೊಂಡಾಗ ಇದೇನಾಗಿರ್ತದಪ್ಪ ಅಂತಂದರೆ ಇದು F1 ಆಗಿರ್ತದೆ. ಇದು F1. ಇದರ ಹಿಂದಿನ ಇದೇನಿರ್ತದೋ ಆವೃತ್ತಿ ಇದನ್ನು F0 ಅಂತ ಹಾಕೊಂತೀವಿ. ಇದರ ಮುಂದಿನ ಆವೃತ್ತಿ ಏನಾಗ್ತದಪ್ಪ ಅಂದರೆ F2 ಆಗುತ್ತೆ. ಹಾಗಾಗಿ F1 ಅಂತಕ್ಕಂಥದ್ದು ಇಲ್ಲಿ 23, F2 ಅಂತಕ್ಕಂಥದ್ದು 14, F0 ಅನ್ನೋದು 21. ಯಾವುದಕ್ಕೆ ಬಾಕ್ಸ್ ಹಾಕಿದೀವೋ ಇದರಲ್ಲಿ ನಿಮಗೆ ಎಲ್ ಸಿಗುತ್ತೆ. ಎಲ್ ಅಂದರೆ ಕಡಿಮೆ, ಲೋಯರ್ ಲಿಮಿಟ್, ಕೆಳಮಿತಿ. ಹಾಗಾಗಿ ಎಲ್ ಅನ್ನೋದು 35 ಆಯಿತು. ಎಚ್ ಅಂದರೆ ಅಗೈನ್ ಎಚ್ ಅಂದರೆ 45ರಲ್ಲಿ 35ನ್ನು ಕಳಿಬೇಕು. 45 ಮೈನಸ್ 35 ಅಂತಂದರೆ ಎಷ್ಟು ಬಂತು? 10 ಬಂತು. ಹಾಗಾಗಿ ಎಚ್ ಅನ್ನೋದು 10 ಆಗುತ್ತೆ. ಇವೆಲ್ಲವನ್ನೂ ಸಹ ಇಲ್ಲಿ ಸೂತ್ರಕ್ಕೆ ಹಾಕಬೇಕು. ನೋಡ್ರಿ, ಈ ಸೂತ್ರ ನೆನ್ಪಿಟ್ಕೊಳೋದು ಭಾಳ ಸುಲಭ ಇದೆ. ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್, ನೋಡ್ರಿ ಈ ಸೂತ್ರ ಹಿಂಗೆ ಬರ್ಕೊಳ್ರಿ, F1 ಮೈನಸ್ F0 ಡಿವೈಡೆಡ್ ಬೈ F1 ಮೈನಸ್ F0 2 ಸಲ ಬರೆದ್ಬಿಡ್ರಿ. ಆಮೇಲೆ ಏನು ಮಾಡ್ರಿ, ಮೈನಸ್ F2 ಹಾಕ್ರಿ. ಇಲ್ಲಿ F2 ಹಾಕಿದ್ರಿಂದ ಇಲ್ಲಿಗೊಂದು 2 ಸೇರಿಸ್ರಿ. ಇದು ಪೂರ್ತಿ ಆಯಿತು. ಇಂಟು ಎಚ್ ಅಂತ ಬರೀರಿ. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ಸೂತ್ರ ನೆನಪಿರ್ತದೆ. ಆ ಸೂತ್ರಕ್ಕೆ ಎಲ್ಲ ಬೆಲೆಗಳನ್ನು ಹಾಕ್ರಿ. ಮೊದಲು ಇಲ್ಲಿ 23 ಇಂಟು 2ನ್ನು 46 ಮಾಡ್ಕೋಬೇಕು. ಇವೆರಡರಲ್ಲೂ ಮೈನಸ್ ಇರೋದ್ರಿಂದ ಕೂಡಿಸ್ಕೋಬೇಕು, ಕಳಿಬೇಡ್ರಿ. ಮೈನಸ್ 21 ಮೈನಸ್ 14 ಅಂದರೆ ಮೈನಸ್ 35. ಆನಂತರ 46ರಿಂದ 35ನ್ನು ಕಳೀರಿ, 11 ಬರುತ್ತೆ. 2/11 ಇಂಟು 10. ಈಗ 10ನ್ನು ಇದಕ್ಕೆ 2ಕ್ಕೆ ಗುಣಿಸ್ಕೋಬೋದು, 20/11 ಆಗುತ್ತೆ. 35 ಹಾಗೇ ಇರುತ್ತೆ. 20/11 ಅಂದರೆ 1.81 ಕೂಡಿಸಿದ್ರೆ 36.81. ಸೊ ಈ ಥರ ನೀವು ಉತ್ತರವನ್ನು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಅಧಿಕ ಇರುವ ಓಜಿವನ್ನು ರಚಿಸಿ ಅಂತ ಕೇಳಿದ್ದಾರೆ. ಸೊ ಅಧಿಕ ಇರೋದು ಅಂತಂದಾಗ ನೀವು ಈ ಕಡೆಯಿಂದ ಆವೃತ್ತಿಯನ್ನು ಕೂಡ್ಕೊತಾ ಹೋಗ್ಬೇಕು. ಈ ಥರ ಕೊಟ್ಟಿದ್ದಾಗ ಅವರೇ ಏನಾದ್ರು 3ಕ್ಕಿಂತ ಹೆಚ್ಚು 6ಕ್ಕಿಂತ ಹೆಚ್ಚು ಹಿಂಗೆ ಕೊಟ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಈ ಥರ ವರ್ಗಾಂತರ ಕೊಟ್ಟಾಗ ಈ ಕಡೆಯಿಂದ ಕೂಡ್ಕೊತಾ ಹೋಗ್ಬೇಕು. ಸೊ 1ಕ್ಕೆ 1ನ್ನು ಹಾಗೆ ಬರೀಬೇಕು. 1ಕ್ಕೆ ಇಲ್ಲಿ 3ನ್ನು ಕೂಡಿಸ್ಬಿಟ್ಟು 4 ಅಂತ ಬರೀಬೇಕು. ಈ 4ಕ್ಕೆ 5ನ್ನು ಕೂಡಿಸ್ಬಿಟ್ಟು 9 ಅಂತ ಬರೀಬೇಕು. ಈ 9ಕ್ಕೆ 3ನ್ನು ಕೂಡಿಸಿ 12 ಅಂತ ಬರೀಬೇಕು. 12ಕ್ಕೆ 9ನ್ನು ಕೂಡಿಸಿ 21 ಈ ಥರ ಬರೀಬೇಕು. ಇದು ಈ ಕಡೆಯಿಂದ ಕೆಳಗಡೆಯಿಂದ ಕೂಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಈ ಸಂಚಿತ ಆವೃತ್ತಿ ಬಂತು. ಸಂಚಿತ ಆವೃತ್ತಿ ಬಂದ ನಂತರ ನೀವೇನು ಮಾಡಬೇಕು, ಇಲ್ಲಿ ಕೆಳಮಿತಿಯನ್ನು ತಗೋಬೇಕು. 0 ಮತ್ತು 3ರಲ್ಲಿ 0ನ ತಗೋಬೇಕು. ಸೊ 0 ಜೊತೆಗೆ 21 ತಗೋಬೇಕು. ಇದು ನಿಮಗೆ ಗ್ರಾಫಲ್ಲಿ ಬೇಕಾಗ್ತಕ್ಕಂತಹ ನಿರ್ದೇಶಾಂಕ. ಅದೇ ರೀತಿ ಇಲ್ಲಿ ಕೆಳಮಿತಿ 3 ಮತ್ತು 12ನ್ನು ಕನ್ಸಿಡರ್ ಮಾಡಬೇಕು. 3, 12 ಅಧಿಕ ವಿಧಾನದಲ್ಲಿ ಕೆಳಮಿತಿ, ಸೊ ಕಡಿಮೆ ವಿಧಾನದಲ್ಲಿ ಮೇಲ್ಮಿತಿ ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ 6 ಮತ್ತು 9, 6, 9. ಅದೇ ರೀತಿಯಲ್ಲಿ 9, 4, 9, 4. ಇಲ್ಲಿ 12, 1, 12, 1. ಇವಿಷ್ಟು ಬಿಂದುಗಳನ್ನು ಇಲ್ಲಿ ಗುರುತಿಸ್ಬೇಕು. 0, 21 ಅಂತಂದರೆ ಸೊ ಯಾವಾಗಲೂ ಸಹ ಇಲ್ಲಿ ಆವೃತ್ತಿಯನ್ನು ಹಾಕ್ಕೊಳ್ರಿ. ಆವೃತ್ತಿ y ಅಕ್ಷದಲ್ಲಿ ಆವೃತ್ತಿ ಬರುತ್ತೆ. ಎಕ್ಸ್ ಅಕ್ಷ ಇದು. ಎಕ್ಸ್ ಅಕ್ಷದಲ್ಲಿ ಇಲ್ಲಿ ಬರ್ತಕ್ಕಂತಹ ವರ್ಗಾಂತರ ಇಲ್ಲಿ ಬರುತ್ತೆ. ಈ ವರ್ಗಾಂತರವನ್ನು ಇಲ್ಲಿ ಬರೀಬೇಕು ನೀವು. ವರ್ಗಾಂತರ ಯಾವುದರಲ್ಲಿದೆ, ಆವೃತ್ತಿ ಯಾವುದರಲ್ಲಿದೆ ಅಂತೇಳಿ. ಆವೃತ್ತಿ ಹೈಯೆಸ್ಟ್ ಅಂದರೆ ಎಷ್ಟಿತ್ತು? 21 ಇತ್ತು. ಅದಕ್ಕೆ 24ರ ತನಕ ಇಲ್ಲಿ ಹಾಕ್ಕೊಂಡಿದ್ದಾರೆ. 21 ಸಿಕ್ಕಿದ್ರೆ ಸಾಕು. ಈ ಕಡೆ 1, 2, 3, 4, 5, 6 ಇಲ್ಲಿ ಕೊಟ್ಟಿರೋದೇ 0ಇಂದ 15ರವರೆಗೆ. ಹಾಗಾಗಿ ಹಿಂಗೆ ಹಾಕೊಂಡ್ಬಿಟ್ರೆ ನಿಮಗೆ ಸಿಗ್ತದೆ ಅಷ್ಟೇ.
ಸೊ ನೆಕ್ಸ್ಟು ಈಗ 0 21 ಗುರುತಿಸ್ಬೇಕು. 0 ಅಂದರೆ ಇದೇ ಬಿಂದು, ಇದೇ ಲೈನಲ್ಲೇ ಹೋಗಬೇಕು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ 21 ಗುರುತಿಸ್ಬೇಕು. 0 21 ಅಂದರೆ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ 0 21 ಸಿಕ್ತು. ನೆಕ್ಸ್ಟ್ 3 12 ಇಲ್ಲಿಂದ 1 2 3 ಈ 3ನೇ ಲೈನಲ್ಲಿ ಹೋಗಬೇಕು. 12ನೇ ಬಿಂದು ಇಲ್ಲಿ ಸಿಗ್ತದೆ. ಹಾಗಾಗಿ 3 12 ಇಲ್ಲಿ ನಾವು ಗುರುತಿಸ್ತೇವೆ. ಇದು 3 12 ಗುರುತಿಸಿದ್ದಾಯಿತು. ನೆಕ್ಸ್ಟು 6 9 6 1 2 3 4 5 6 ಇದೇ ಲೈನಲ್ಲಿ 9 ಎಲ್ಲಿ ಸಿಗುತ್ತೆ? ಇಲ್ಲಿ ಸಿಗ್ತದೆ. 8 ಮತ್ತು 9ರ ನಡುವೆ 8 10ರ ನಡುವೆ 9 ಬರುತ್ತೆ. ಹಾಗಾಗಿ ಇಲ್ಲಿ 9 ಬರುತ್ತೆ. ಇದು 6 9ರ ಬಿಂದು. ನೆಕ್ಸ್ಟು ಮುಂದಿನ ಬಿಂದು 9 4 1 2 3 4 5 6 7 9 9ರಲ್ಲಿ 4 ಅಂತಂದರೆ ಇದು ಸಿಗ್ತದೆ. 4ರಲ್ಲಿ ಇರ್ತಕ್ಕಂಥದ್ದು 9 4 ಈ ಬಿಂದು. ನೆಕ್ಸ್ಟು 12 1 12ರಲ್ಲಿ 1ನೇ ಬಿಂದು ಅಂದರೆ 1 ಇಲ್ಲಿ 0 ಮತ್ತು 2ರ ನಡುವೆ 1 ಇರುತ್ತೆ. ಇಲ್ಲಿ ತಗೊತೀವಿ. ಸೊ ಇಷ್ಟು ಬಿಂದುಗಳನ್ನು ಸೇರಿಸಿದ ಮೇಲೆ ಸ್ಕೇಲಲ್ಲಿ ಮೊದಲು ಇದನ್ನು ಕೊಡಿಸ್ರಿ, ಆಮೇಲೆ ಇದನ್ನು ಕೊಡಿಸ್ರಿ, ಆಮೇಲೆ ಇದನ್ನು ಕೊಡಿಸ್ರಿ, ಇದನ್ನು ಕೊಡಿಸ್ರಿ. ಇಲ್ಲ ನಿಮಗೆ ಸ್ಮೂತ್ ಕರ್ವ್ ಬರುತ್ತೆ ಎಳಿಲಿಕ್ಕೆ ಅಂತಂದ್ರೆ ಏನು ಮಾಡ್ಬೋದು? ಈ ಥರ ಸ್ಮೂತ್ ಕರ್ವನ್ನು ಈ ಥರ ಎಳಿಲಿಕ್ಕೂ ಸಹ ಬರುತ್ತೆ. ಸೊ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀವೇನು ಮಾಡ್ಬೋದು? ಇಲ್ಲಿ ಕರ್ವನ್ನು ಡ್ರಾ ಮಾಡ್ಬೋದು. ಸೊ ಈ ಥರ ನೀವು ಈ ಒಂದು ಗ್ರಾಫನ್ನು ಹಾಕಿ ಕಂಪ್ಲೀಟಾಗಿ ಇಷ್ಟು ಮಾಡಿದರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಎಸ್, ಮುಂದಿನ ಲೆಕ್ಕನ ನೋಡೋಣ. ಸೊ ಇಲ್ಲಿ ಮುಖಗಳ ಮೇಲೆ 1ರಿಂದ ಸಂಖ್ಯೆಗಳನ್ನು ಬರೆದಿರುವ 1ರಿಂದ 6ರವರೆಗೆ ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. 2 ಬಾರಿ ಉರುಳಿಸಿದಾಗ ಅಂತಂದರೆ 1ನೇ ಸಲ ಉರುಳಿಸಿದಾಗ 1 ಬರ್ಬೋದು, ಆಮೇಲೆ ಇನ್ನೊಂದರಲ್ಲೂ ಸಹ 1 ಬರ್ಬೋದು. ಮೊದಲನೇದ್ರಲ್ಲಿ 1, ಆಮೇಲೆ 2, ಮೊದಲನೇದ್ರಲ್ಲಿ 1 3, ಅದೇ ರೀತಿ 1 4, 1 ಬಂದು 5 ಬರ್ಬೋದು, ಅಥವಾ 1 6 ಬರ್ಬೋದು. ನೆಕ್ಸ್ಟ್ ಮೊದಲನೇದ್ರಲ್ಲಿ 2 ಬಂದು ಆಮೇಲೆ 1 ಬರ್ಬೋದು, ಆಮೇಲೆ 2 2 2 3 ಈ ಥರ ಬರಿತಾ ಹೋದರೆ ನಮಗೆ ಅಪ್ ಟು ಕೊನೆಗೆ 6 5 6 6 ತನಕ ಬರ್ತವೆ. ಒಟ್ಟು 36 ಬರ್ತವೆ ಇದರಲ್ಲಿ ರಿಸಲ್ಟ್ಸ್. ಹಾಗಾಗಿ ಇದನ್ನು ನಾವು ಎಸ್ ಅಂತ ಬರ್ಕೋಬೇಕು. ಎಸ್ 1 1ರಿಂದ ಹಿಡಿದು 6 6ರವರೆಗೆ ಎಂಡ್ ಆಗಿದೆ. ಒಟ್ಟು 36. ಇದನ್ನು ಎನ್ ಆಫ್ ಎಸ್ ಅಂತ ಇಟ್ಕೋಬೇಕು ನಾವು. ಒಟ್ಟು ಇದನ್ನು ಉರುಳಿಸಿದಾಗ, ದಾಳವನ್ನು ಉರುಳಿಸಿದಾಗ ಇಲ್ಲಿ 2 ಲೆಕ್ಕ ಕೊಟ್ಟಿದ್ದಾರೆ. ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರಬೇಕು. 10 ಬರಬೇಕು ಅಂದರೆ ಯಾವ್ಯಾವ್ದ್ರಲ್ಲಿ ಬರ್ತದೆ? ಅದನ್ನು ಎನ್ ಆಫ್ ಎ ಅಂತ ಇಟ್ಕೊಂಡ್ರೆ ನೋಡ್ರಿ, 4 6 ಕೂಡಿಸಿದ್ರೆ 10 ಬರ್ತದೆ, 5 5 ಕೂಡಿಸಿದ್ರೆ 10 ಬರ್ತದೆ, 6 4 ತಗೊಂಡ್ರೆ 10 ಬರ್ತದೆ. ಸೊ ಇವು 3ನ್ನ ಬಿಟ್ಟರೆ ಈ 36ರಲ್ಲಿ ಯಾವುದೂ ಸಿಗಲ್ಲ. ಹಾಗಾಗಿ 3 ಎನ್ ಆಫ್ ಎ ಆಗುತ್ತೆ. ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಸೂತ್ರ ಹಾಕ್ರಿ, 3ಕ್ಕೆ 3 ಡಿವೈಡ್ ಬೈ 36 ಹೀಗೆ ಇಡ್ಬೋದು. ಇಲ್ಲಾಂದರೆ ಇದನ್ನು 3ರಿಂದ 36ನ ಭಾಗಿಸಿದ್ರೆ 1/12 ಕೂಡ ಉತ್ತರನ ಬರೀಬೋದು. ತಪ್ಪೇನಿಲ್ಲ, ಎರಡರಲ್ಲಿ ಯಾವುದಿಟ್ಟರು. ನೆಕ್ಸ್ಟ್ ಅವಳಿ ಸಂಖ್ಯೆಗಳು ಬರುವ ಘಟನೆ. ಅವಳಿ ಅಂದರೆ 2 ಒಂದೇ ಥರ ಬರಬೇಕು. 1 1 2 2 3 3 4 4 5 5 6 6 ಈ ಥರ ಅವಳಿ ಸಂಖ್ಯೆಗಳು ಅಂತ ಕರಿತೀವಿ. ಅವಳಿ ಜವಳಿ ಅಂದರೆ 2 ಒಂದೇ ಥರ ಅಂತ. ಹಾಗಾಗಿ ಇಷ್ಟು ಸಂಖ್ಯೆಗಳು ಬಂದು ಒಟ್ಟು ಎಷ್ಟಿದಾವಪ್ಪ ರಿಸಲ್ಟು? 6 ಇದಾವೆ. ಹಾಗಾಗಿ ಇದನ್ನು ಎರಡನೇದನ್ನು ಬಿ ಅಂತ ತಗೊಂಡಿದ್ವಿ. ಎನ್ ಆಫ್ ಬಿ ಅಂತಕ್ಕಂಥದ್ದು 6 ಆಯಿತು. ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ದೇರ್ಫಾರ್ ಎನ್ ಆಫ್ ಬಿ 6, ಎನ್ ಆಫ್ ಎಸ್ 36 ಆಗ್ತದೆ. ಇಲ್ಲಿ ಆಕ್ಚುಲಿ ಬಿ ಗಣವನ್ನು ನಾವು ಫಸ್ಟ್ ಬರ್ಕೊಂಡು ಆಮೇಲೆ ಎನ್ ಆಫ್ ಬಿ ಅನ್ನು ನೀವೇನಂತ ಬರ್ಕೋಬೇಕು? ಇಸ್ ಈಕ್ವಲ್ ಟು 6 ಅಂತ ಬರ್ಕೋಬೇಕು. ಸೊ ಇದು ಏನು ತೊಂದರೆ ಇಲ್ಲ, ಹಿಂಗೆ ಬರೆದ್ರು ನಡೀತದೆ. ಸೊ ಇದು ನಿಮಗೆ 6/36. ಇದನ್ನು ಸುಲಭ ರೂಪಕ್ಕೆ ತಂದರೆ 6 1 6 6 36 ಅಂತ ಕೂಡ ಬರೀಬೋದು ಉತ್ತರನ. ಇದು 6 ಮತ್ತು 6ರಿಂದ ಕ್ಯಾನ್ಸಲ್ ಮಾಡಿದರೆ ದಟ್ಸ್ ಓಕೆ. ಈ ಥರ ಕೂಡ ಉತ್ತರನ ಬರೀಬೋದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದು ಆಲ್ರೆಡಿ ನೀವು ಪ್ರಮೇಯವನ್ನು ಕಲ್ತಿರ್ತೀರಿ. ಸೊ ಈ ಪ್ರಮೇಯವನ್ನು ನೋಡಿಕೊಂಡು ಸಾಧಿಸಬೇಕು. ಪ್ರಮೇಯವನ್ನು ನಾನು ಮತ್ತೇನಿಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಇರೋದೇ 4 ಲೈನ್ ಇದೆ ಅಷ್ಟೇ. ಪ್ರಮೇಯವನ್ನು ಸುಲಭವಾಗಿ ಇದನ್ನು ನೀವು ಸಾಧಿಸ್ತೀರ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಾಹುಗಳ ಉದ್ದ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲ ತ್ರಿಭುಜದ ಅನುರೂಪ ಬಾಹುಗಳ 3/5 ಇರುವಂತೆ ರಚಿಸಿ. ಸೊ ಈ ತ್ರಿಭುಜದ ರಚನೆ ಕೂಡ ನಿಮಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಮೊದಲು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡಬೇಕು. ಇಲ್ಲಿ ಬಾಹುಗಳ ಉದ್ದ ಒಂದು 8 ಸೆಂಟಿಮೀಟರ್, ಇನ್ನೊಂದು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಿರಿ, 8 ಸೆಂಟಿಮೀಟರ್ದು ಒಂದು ಬಾಹುವನ್ನು ರಚನೆ ಮಾಡ್ಕೊಳ್ರಿ. ಇದು 8 ಸೆಂಟಿಮೀಟರ್ ಇರ್ತದೆ. ಸೊ 90 ಡಿಗ್ರಿ ಕೋನವನ್ನು ರಚನೆ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು? ನೀವು
ಕೋನ ಮಾಪಕದಲ್ಲಿ ಇಡ್ಬೋದು. ರಚನೆ ಅಂತಂದಾಗ ಏನು ಮಾಡ್ರಿ, ಇಲ್ಲಿಂದ ಒಂದು ಅಳತೆಯ ಅರ್ಧ ವೃತ್ತವನ್ನು ರಚನೆ ಮಾಡ್ಕೊಳ್ರಿ. ಅದೇ ಅಳತೆಯನ್ನು ಇಟ್ಕೊಂಡು ಒಂದು ಕಂಸ ಕಟ್ ಮಾಡ್ರಿ. ಇಲ್ಲಿಂದ ಕೈವಾರದ ಚೂಪಾದ ತುದಿ ಇಟ್ಟು ಇನ್ನೊಂದು ಕಂಸ ಕಟ್ ಮಾಡ್ರಿ. ಇವೆರಡೂ ಚೂಪಾದ ತುದಿಯನ್ನು ಇಟ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಕಂಸವನ್ನು ಕಟ್ ಮಾಡಿದ್ರೆ ಇದನ್ನು ಸೇರಿಸಿದ್ರೆ ನಿಮಗೆ 90 ಡಿಗ್ರಿ ಬರುತ್ತೆ. ಇದು 90 ಡಿಗ್ರಿ. ಈ 90 ಡಿಗ್ರಿನಲ್ಲಿ ಈ ಕಡೆದು 6 ಸೆಂಟಿಮೀಟರ್ ಇರಬೇಕು. ಇದು 8 ಸೆಂಟಿಮೀಟರ್ ಆಗಿದೆ. ಕೈವಾರದಲ್ಲಿ 6 ಸೆಂಟಿಮೀಟರ್ ಇಟ್ಕೊಂಡು ಎಲ್ಲಿಗೆ ಬರ್ತದೋ ಕೈವಾರದಲ್ಲಿ ನಿಮಗೆ ಅಲ್ಲಿಗೆ 6 ಸೆಂಟಿಮೀಟರ್ನ ಕಟ್ ಮಾಡಿರಿ. ಆವಾಗ ಇದು 6 ಸೆಂಟಿಮೀಟರ್ ಆಯಿತು. ಸೊ ಇದನ್ನು ಎ ಅಂತ ಕೊಡ್ತೀವಿ, ಇದನ್ನು ಬಿ, ಇದನ್ನು ಸಿ ಅಂತ ತಗೊಂಡ್ರೆ 6 ಸೆಂಟಿಮೀಟರ್ ಎಲ್ಲಿ ಕಟ್ ಆಗಿರ್ತದೋ ಅದನ್ನು ಇಲ್ಲಿ ತಂದು ಸೇರಿಸಿದ್ರೆ ನಿಮಗೆ ಲಂಬಕೋನ ತ್ರಿಭುಜ ರೆಡಿ ಆಯಿತು. ಈಗೇನು ಮಾಡಬೇಕು, ಇದಕ್ಕೆ ಒಂದು ಲಘುಕೋನ ಇರ್ತಕ್ಕಂಥ ಒಂದು ರೇಖೆನ ಹೇಳ್ಕೊಳ್ರಿ. ಇಲ್ಲಿ 5/3 ಅನುಪಾತವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದೊಡ್ಡದು ಯಾವುದಿದೆ, 5 ಇದೆ. 5 ಸಮಭಾಗಗಳನ್ನು ಮಾಡ್ಕೊಳ್ರಿ. ಬಿ ಇಂದ 1 ಸೆಂಟಿಮೀಟರ್ಗೆ ಒಂದು ಅಳತೆ ಇಟ್ಕೊಂಡು ಕೈವಾರದಲ್ಲಿ 1 ಕಂಸ, 2 ಕಂಸ, 3 ಕಂಸ, 4, 5 ಭಾಗ ಮಾಡ್ಕೋಬೇಕು. ಯಾಕೆಂದರೆ ಯಾವ ದೊಡ್ಡ ಸಂಖ್ಯೆ ಇದೆಯೋ ಅಷ್ಟು ಭಾಗ ಮಾಡ್ಕೋಬೇಕು. B1, B2, B3, B4, B5 ಅಂತ ಆಗ್ತದೆ ಇದಕ್ಕೆ. ಈಗೇನು ಮಾಡಬೇಕು, ಛೇದದಲ್ಲಿ ಎಷ್ಟಿದೆ ನೋಡಬೇಕು. 3 ಇದೆ. 3ನೇ ಭಾಗವನ್ನು ತ್ರಿಭುಜದ ಅಂತ್ಯಬಿಂದುವಿಗೆ ಸೇರಿಸಬೇಕು. ಹಾಗಾಗಿ B3ಯನ್ನು ತಗೊಂಡೋಗಿ ಇದಕ್ಕೆ ಸೇರಿಸ್ಬಿಡ್ರಿ. ನೆಕ್ಸ್ಟು ಅಂಶದಲ್ಲಿ 5 ಇದೆಯಲ್ಲ, ಇದನ್ನು ನಾವೇನು ಮಾಡಬೇಕು ಅಂದರೆ ಇಲ್ಲಿ ಇನ್ನೊಂದು ರೇಖೆನ ಎಳಿಬೇಕಾಗ್ತದೆ. ಇನ್ನೊಂದು ರೇಖೆ ಬೇಕು ಅಂದರೆ BCನ ಎಕ್ಸ್ಟೆಂಡ್ ಮಾಡ್ಕೋಬೇಕು. BCನ ಎಕ್ಸ್ಟೆಂಡ್ ಮಾಡ್ಕೊಳ್ರಿ ಈ ಥರ. ಆಮೇಲೆ ಏನು ಮಾಡಬೇಕು, ಇಲ್ಲಿ B3C ಏನು ಎಳೆದಿದ್ರು ಇದಕ್ಕೆ ಒಂದು ಲಂಬ ರೇಖೆಯನ್ನು ಸಮಾಂತರ ರೇಖೆ ಎಳಿಬೇಕು. ಸಮಾಂತರ ರೇಖೆ ಎಳಿಬೇಕು ಅಂದ್ರೆ ಕೈವಾರದ ಚೂಪಾದ ತುದಿಯನ್ನು ಇಲ್ಲಿ ಇಟ್ಬಿಟ್ಟು ಏನು ಮಾಡ್ರಿ, ಒಂದು ಕಂಸವನ್ನು ಕಟ್ ಮಾಡ್ರಿ. ಇಲ್ಲಿಂದ ಒಂದು ಕಂಸವನ್ನು ಇಲ್ಲಿಗೆ ಮುಟ್ಟೋ ತನಕ ಒಂದು ಕಂಸ ಕಟ್ ಮಾಡ್ರಿ. ಇದೇ ಅಳತೆ ಇಟ್ಕೊಂಡು ಇಲ್ಲಿ B5 ಇಂದ ಮತ್ತೊಂದು ಕಂಸವನ್ನು ಇಲ್ಲಿಂದ ಕಟ್ ಮಾಡ್ರಿ. ಅದೇ ಅಳತೆ ಇಟ್ಕೊಂಡು ಈಗ ಏನು ಮಾಡ್ಬೇಕಪ್ಪ ಅಂದರೆ ಕೈವಾರದ ಚೂಪಾದ ತುದಿಯನ್ನು ಇಲ್ಲಿಟ್ಬಿಟ್ಟು ಪೆನ್ಸಿಲನ್ನು ಇಲ್ಲಿಟ್ಟು ಅಳತೆ ತಗೋಬೇಕು. ಇದೇ ಅಳತೆಯನ್ನು ಇಲ್ಲಿಂದ ಇಲ್ಲಿ ಎಷ್ಟು ದೂರ ಬರ್ತದೋ ಅದನ್ನು ಏನು ಮಾಡ್ರಿ, ಕಂಸದಲ್ಲಿ ಕಟ್ ಮಾಡ್ಕೊಳ್ರಿ. ಸೊ ಈಗೇನು ಮಾಡಬೇಕು, ನಾವು ಈ B5 ಮತ್ತು ಈ ಕಟ್ಟಾಗಿರ್ತಕ್ಕಂಥ ಕಂಸ ಎರಡಕ್ಕೂ ಸಹ ಸ್ಕೇಲನ್ನು ಇಟ್ಬಿಟ್ಟು ಇದನ್ನು ತಗೊಂಡೋಗಿ ಇಲ್ಲಿ ಸೇರಿಸ್ಬೇಕು. ಇದು ಎಲ್ಲಿ ಸೇರ್ತದೋ ಇದು C' ಅಂತ ನೀವು ಹೆಸರನ್ನು ಕೊಟ್ಕೊಳ್ರಿ. ಸೊ ಇಲ್ಲಿ AB ಕೊಟ್ಟಿದ್ದಾರೆ, ಇಲ್ಲಿ ನಾನು C' ಕೊಟ್ಟಿದ್ದೀನಿ. ಸೊ ಈಗ ಅಗೈನ್ ಮತ್ತೆ ನಾವು ಇಲ್ಲಿ ಒಂದು ಸಮಾಂತರ ರೇಖೆ, ಯಾವುದಕ್ಕೆ AC ಗೆ ಸಮಾಂತರ ರೇಖೆನ ಎಳಿಬೇಕಾಗ್ತದೆ. ಸೊ ಹಾಗಾಗಿ AC ಗೆ ಸಮಾಂತರ ರೇಖೆ ಎಳಿಬೇಕು ಅಂತಂದ್ರೆ ಏನು ಮಾಡ್ಬೇಕೀಗ, ನಾವು ಇಲ್ಲಿ ಒಂದು ಕಂಸವನ್ನು ಕಟ್ ಮಾಡ್ಕೋಬೇಕು. C ಬಿಂದುವನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕಂಸವನ್ನು ಕಟ್ ಮಾಡಬೇಕು. C ಬಿಂದುವಿಗೆ ಕೈವಾರದ ಚೂಪಾದ ತುದಿ ಇಟ್ಟು ಇಲ್ಲಿ ಪೆನ್ಸಿಲ್ನಲ್ಲಿ ಕಂಸ ಕಟ್ ಮಾಡ್ರಿ. ಅದೇ ಅಳತೆ ತಗೊಳ್ರಿ, C' ಗಿಡ್ರಿ ಕೈವಾರವನ್ನು. ಈ ಇನ್ನೊಂದು ಕಂಸವನ್ನು ಅದೇ ಅಳತೆ ಅದನ್ನು ಕಟ್ ಮಾಡ್ರಿ. ಈಗೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿಗೆ ಚೂಪಾದ ತುದಿ ಕೈವಾರ ತಗೊಂಡು ಇಲ್ಲಿಗೆ ಪೆನ್ಸಿಲನ್ನು ಇಟ್ಕೊಂಡು ಅಳತೆ ತಗೋಬೇಕು. ಅದೇ ಅಳತೆನ ತಂದ್ಬಿಟ್ಟು ಇಲ್ಲಿಗೆ ಚೂಪಾದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಕಟ್ ಮಾಡ್ರಿ. ಸೊ ಇಲ್ಲಿ ಕಂಸವನ್ನು ಏನು ಕಟ್ ಮಾಡ್ತೀರೋ ಈ ಬಿಂದು ಮತ್ತು C' ಬಿಂದು ಇವೆರಡನ್ನು ಸೇರಿಸ್ಕೊಂಡು ನೀವು ಒಂದು ರೇಖೆಯನ್ನು ಎಳಿಬೇಕು. ಇದನ್ನು ಸೇರಿಸ್ಕೊಂಡು ಇಲ್ಲಿಂದ ಒಂದು ರೇಖೆಯನ್ನು ಎಳೆದು ಇದನ್ನು ಜಾಯಿಂಟ್ ಮಾಡ್ತೀರಿ. ಸೊ ಆವಾಗ ಇದಕ್ಕೆ ಸಮಾಂತರವಾದಂತಹ ರೇಖೆ ಬರ್ತದೆ. ಸೊ ಇದನ್ನು ಮತ್ತೇನು ಮಾಡ್ಬೇಕು, ನೀವೀಗ AB ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಇದು ABನ ಇಲ್ಲಿ ಒಂದು ಕಡೆ ಬಂದು ಮುಟ್ತದೆ. ಸೊ ಇಲ್ಲಿ ಯಾವುದು ಮುಟ್ತದೆ ಇದನ್ನು A' ಅಂತ ಕೊಡ್ರಿ. ಸೊ ಈಗ ಇಲ್ಲಿ ABC ತ್ರಿಭುಜ ಇತ್ತು, ನಿಮಗೆ A', B, C' ಅಂತಕ್ಕಂಥ ತ್ರಿಭುಜ ರೆಡಿ ಆಯಿತು. ಸೊ ಈ ಥರ ರಚನೆಯನ್ನು ನೀವು ಮಾಡಬೇಕು. ಸೊ ಮುಂದಿನ ಒಂದು ಲೆಕ್ಕನ ನೋಡೋಣ. ಸೊ ಇಲ್ಲಿ ಚಿತ್ರದಲ್ಲಿರುವಂತೆ ABCಯು ಎನಲ್ಲಿ ಲಂಬಕೋನವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಎನಲ್ಲಿ ಲಂಬಕೋನ ಇದೆ. ABBC ಮತ್ತು ACಗಳು ವೃತ್ತಕ್ಕೆ ಸ್ಪರ್ಶಕಗಳು ಅಂತ ಕೊಟ್ಟಿದ್ದಾರೆ. ಆ ಸ್ಪರ್ಶಕಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಲಂಬಕೋನ ತ್ರಿಭುಜ ಇದೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಇಲ್ಲಿ ಸಾಲ್ವೇಷನ್ ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ರಿ. ಇದು ಒಂದು ವಿಧಾನ, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಧಾನ ಆಗಿರ್ತದೆ. ಸೊ ಇಲ್ಲಿ ಫಸ್ಟು ನಾವೇನನ್ನ ಕಂಡುಹಿಡ್ಕೋಬೇಕಪ್ಪ ಅಂತಂದರೆ ಇದು 6 ಸೆಂಟಿಮೀಟರ್ ಇದೆ ಇಲ್ಲಿಂದ ಇಲ್ಲಿ ತನಕ, ಇದು 8 ಸೆಂಟಿಮೀಟರ್ ಇದೆ. ಹಾಗಾಗಿ ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿದ್ರೆ ಈ ಬಾಹು 10 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಆಗ್ತದೆ. ಸೊ ಈಗ ನಾವು ಈ ಬಾಹುಗಳಲ್ಲಿ ಇದನ್ನು AD ಇದನ್ನು A ಅಂತ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿ ತನಕ ಇದು ಸಹ A ಆಗುತ್ತೆ. ಅದೇ ರೀತಿ ABF ಅನ್ನು ಇದನ್ನು B ಅಂತ ಇಟ್ಕೊಂಡ್ರೆ ಇದು B ಆಗುತ್ತೆ. ಅದೇ ರೀತಿ ಇದು ಸಹ B ಆಗ್ತದೆ. ಯಾಕೆ ಅಂದರೆ
ಬಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಯಾವಾಗಲೂ ಸಹ ಸಮ ಆಗಿರ್ತವೆ. ಸ್ಪರ್ಶಕಗಳು ಅಂದರೆ ಇದು ಮತ್ತು ಈ ಎರಡು ಸ್ಪರ್ಶಕ ಸಮ, ಈ ಸ್ಪರ್ಶಕ ಸಮ. ಅದೇ ರೀತಿ ಸಿಯಿಂದ ಸಿ ಡಿ ಎಳೆದಿರ್ತಕ್ಕಂಥ ಸ್ಪರ್ಶಕ, ಇವೆರಡು ಸ್ಪರ್ಶಕಗಳು ಸಮ ಆಗ್ತದೆ. ಹಾಗಾಗಿ ಸಿ ಬಿಂದು ಇಲ್ಲಿ ಇರತಕ್ಕಂತಹದ್ದೇನಿದೆಯಲ್ಲ ಸಿಇ, ಇದನ್ನ ಇಲ್ಲಿ ಸಿ ಅಂತ ಇಟ್ಕೊಂಡಿದ್ದಾರೆ. ಈ ಬಿ ಅಳತೆಯನ್ನು ಸಿ ಅಂತ ಇಟ್ಕೊಂಡಿದ್ದಾರೆ. ಅವಾಗ ಇದು ಸಹ ಸಿ ಆಗುತ್ತೆ ಇಲ್ಲಿಂದ ಇಲ್ಲಿ ತನಕ. ಈಗ ಎ ಪ್ಲಸ್ ಬಿ ಕೂಡಿಸಿದ್ರೆ 6 ಸೆಂಟಿಮೀಟರ್. ನೋಡಿ, ಇಲ್ಲಿಂದ ಇಲ್ಲಿ ತನಕ 6 ಸೆಂಟಿಮೀಟರ್ ಇದೆ, ಇದು ಎ ಪ್ಲಸ್ ಬಿ ಆಗುತ್ತೆ. ಇಲ್ಲಿಂದ ಇಲ್ಲಿ ತನಕ 8 ಸೆಂಟಿಮೀಟರ್ ಏನಿದೆಯಲ್ಲ, ಇದು ಎ ಪ್ಲಸ್ ಸಿ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿ ಸಿ. ಅದೇ ರೀತಿ ಈ ಕಡೆ ಬಿ ಪ್ಲಸ್ ಸಿ ಆಗುತ್ತೆ. ಸೊ ಅದನ್ನೇ ಎ ಪ್ಲಸ್ ಬಿ 6, ಎ ಪ್ಲಸ್ ಸಿ 8, ಬಿ ಪ್ಲಸ್ ಸಿ 10, ಮೂರನ್ನು ಕೂಡಿಸ್ಬಿಟ್ರೆ ಇಲ್ಲಿ 24 ಬರುತ್ತೆ. ಸೊ ಅಲ್ಲಿ ಬಿ ಪ್ಲಸ್ ಸಿಗೆ 10 ಅಂತ ಬೆಲೆ ಹಾಕಿದ್ರೆ ಎ ಇಸ್ ಈಕ್ವಲ್ ಟು 12 ಅಂತ ಬಂತು. ಎ ಅಂದರೆ ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟರ್ ಅಂತ ಬಂತು. ಅದೇ ರೀತಿ ಇದು 12 ಆಗುತ್ತೆ, ಇದು 12 ಆಗುತ್ತೆ. ವೃತ್ತದ ತ್ರಿಜ್ಯ 12 ಸೆಂಟಿಮೀಟರ್ ಅಂತ ಬಂತು. ತ್ರಿಜ್ಯ ಗೊತ್ತಾದರೆ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ತ್ರಿಜ್ಯ 12ನ್ನು ಇಲ್ಲಿ 12 ಅಲ್ಲ, ಇದು 12ರಲ್ಲಿ 10ನ್ನು ಕಳೆದ್ರೆ 2 ಸೆಂಟಿಮೀಟರ್, ಕ್ಷಮಿಸ್ರಿ, ಇದು 2 ಸೆಂಟಿಮೀಟರ್ ಆಗ್ತದೆ ಎ. ಸೊ ಅಲ್ಲಿಗೆ ತ್ರಿಜ್ಯ 2 ಸೆಂಟಿಮೀಟರ್ ಹಾಕೊಂಡು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಈ ತ್ರಿಭುಜದ ವಿಸ್ತೀರ್ಣದಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರ್ತದೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣವನ್ನು ಮಾಡಿದ್ದೇವೆ. ಸೊ ಅರ್ಧ ಇಂಟು ಪಾದ ಇಂಟು ಎತ್ತರ ತ್ರಿಭುಜದ ವಿಸ್ತೀರ್ಣ, ಪೈ ಆರ್ ಸ್ಕ್ವೇರ್ ಅನ್ನೋದು ವೃತ್ತದ ವಿಸ್ತೀರ್ಣ, ಕಳೆದ್ರೆ ನಮಗೆ 80/7 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಸೊ ಇದು ಉತ್ತರ ಕಂಡುಹಿಡಿಯತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯಲ್ಲಿ ABCD ವರ್ಗದ ಶೃಂಗಗಳು ವೃತ್ತದ ಮೇಲಿವೆ ಅಂತ ಕೊಟ್ಟಿದ್ದಾರೆ. ವೃತ್ತದ ಪರಿಧಿ 88 ಸೆಂಟಿಮೀಟರ್ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪರಿಧಿ ಕೊಟ್ಟಿದ್ದಾರೆ. ಪರಿಧಿ ಉಪಯೋಗಿಸ್ಕೊಂಡು ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ತ್ರಿಜ್ಯ ಕಂಡುಹಿಡ್ಕೊಂಡ್ರೆ ಇದು 28 ಸೆಂಟಿಮೀಟರ್ ವ್ಯಾಸ ಆಗುತ್ತೆ. ಇದರ ಕರ್ಣ 28 ಸೆಂಟಿಮೀಟರ್ ಆಯಿತು. ಸೊ ಇದು 28 ಸೆಂಟಿಮೀಟರ್ ಆದಾಗ ಯಾವಾಗಲೂ ಸಹ ಬಾಹು ಏನಾಗಿರ್ತದಪ್ಪ ಅಂದರೆ ಇದರ 14√2 ಆಗಿರ್ತದೆ. ಸೊ ಈ ಒಂದು ತ್ರಿಜ್ಯದ ಈ ಬಾಹು ಏನಿರ್ತದೋ AB², AB ನ ಉದ್ದ ಇಲ್ಲಿ 14√2 ಆಗಿರ್ತದೆ. ಒಂದೇ ನಿಮಿಷ. ಸೊ ಅದೇ ರೀತಿ ಎಲ್ಲ ಬಾಹುಗಳು 14√2 ಆಗಿದ್ದಾವೆ. ಇಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಅಂದರೆ ಬ್ಲ್ಯಾಕ್ ಕಲರ್ ಇರ್ತಕ್ಕಂಥದ್ದನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ವರ್ಗದ ವಿಸ್ತೀರ್ಣ ಇಲ್ಲಿ ನಮಗೆ 392 ಸೆಂಟಿಮೀಟರ್ ಆಗ್ತದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ ಮೈನಸ್ ವರ್ಗದ ವಿಸ್ತೀರ್ಣ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಅಲ್ಲ. ಸೊ ಇದನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅನಿಸುತ್ತೆ. ಇಲ್ಲೇನೋ ಇದನ್ನು ಬ್ಲ್ಯಾಕ್ ಕೊಟ್ಬಿಟ್ಟಿದ್ದಾರೆ, ಬ್ಲ್ಯಾಕ್ ಬಿಡಬೇಕಾಗುತ್ತೆ. ಸೊ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತಂದರೆ ಟೋಟಲಿ ವೃತ್ತದ ವಿಸ್ತೀರ್ಣದಲ್ಲಿ ವರ್ಗದ ವಿಸ್ತೀರ್ಣ ಕಳೆಯಬೇಕು. ವೃತ್ತದ ವಿಸ್ತೀರ್ಣ 616, ವರ್ಗದ ವಿಸ್ತೀರ್ಣ 392, ಕಳೆದ್ರೆ 224 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಸೊ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕ 4 ಅಂಕದ ಪ್ರಶ್ನೆಗಳು. ಒಂದು ಸಮಾಂತರ ಶ್ರೇಣಿಯಲ್ಲಿ 4 ಪದಗಳ ಮೊತ್ತ 10, 1ನೇ ಮತ್ತು 4ನೇ ಪದಗಳ ಗುಣಲಬ್ಧವು 2ನೇ ಮತ್ತು 3ನೇ ಪದಗಳ ಗುಣಲಬ್ಧಗಳ 10ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಯಾವಾಗಲೂ ಇಲ್ಲಿ 4 ಪದಗಳನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಪದಗಳನ್ನು ಈ ಥರ ಇಟ್ಕೋಬೇಕು ನಾವು. A-3D, A-D, A+D, A+3D ಇದೇ ಥರ ಇಟ್ಕೋಬೇಕು. ಅದೇ 3 ಪದಗಳನ್ನು ಕೇಳಿದರೆ A-D, A+D ಅಂತ ಇಟ್ಕೋಬಹುದು. ಅದೇ ರೀತಿ 5 ಪದವನ್ನು ಕೇಳಿದರೆ A-2D, ಈ ಕಡೆ A+2D, ಈ ಥರ 5 ಪದಗಳು ಕೇಳಿದರೆ ಇಷ್ಟು, 3 ಪದಗಳು ಅಂತ ಕೊಟ್ಟರೆ ಇಷ್ಟು, 4 ಪದಗಳು ಅಂತ ಕೊಟ್ಟರೆ ಈ ಥರ ಇಟ್ಕೋಬೇಕು. ಇದು ಇದೇ ಥರನ ಇಟ್ಕೊಂಡು ಮಾಡಿದ್ರೆ ಲೆಕ್ಕ ನಮಗೆ ಬರ್ತಕ್ಕಂಥದ್ದು. ಮೊದಲು ಏನಿದ್ದಾರೆ 4 ಪದಗಳ ಮೊತ್ತ 10 ಅಂತ ಕೊಟ್ಟಿದ್ದಾರೆ. ಇವು 4ನ್ನು ಕೂಡಿಸ್ಬೇಕು. ಸೊ ಇವು 4ನ್ನು ಕೂಡಿಸಿದ್ರೆ ನಮಗೆ 10 ಅಂತ ಕೊಟ್ಟಿದ್ದಾರೆ. ಇಲ್ಲಿ 10 ಬರ್ತದೆ. ಸೊ ಹಾಗಾಗಿ ಇಲ್ಲಿ 3D ಕ್ಯಾನ್ಸಲ್ ಆಗುತ್ತೆ. ಇದು 32 ಅಲ್ಲ, ಇದು 10. 3D ಕ್ಯಾನ್ಸಲ್ ಆಗ್ತದೆ. ಡಿ ಕ್ಯಾನ್ಸಲ್ ಆಗುತ್ತೆ. 4A = 10 ಬರ್ತದೆ. 32 ಅಲ್ಲ, 4A = 10. ಇದು ಭಾಗಾಕಾರ ಮಾಡಿದಾಗ ಎನ ಬೆಲೆ 5/2 ಬರುತ್ತೆ. ಓಕೆ. ಸೊ ನೆಕ್ಸ್ಟು 1ನೇ ಮತ್ತು 4ನೇ ಪದಗಳ ಗುಣಲಬ್ಧ. 1ನೇ ಪದ ಅಂದರೆ A-3D, 4ನೇ ಪದ ಅಂದರೆ A+3D.
ಗುಣಲಬ್ಧವು ಎರಡನೇ ಮತ್ತು ಮೂರನೇ ಪದಗಳ ಗುಣಲಬ್ಧ ಎ ಮೈನಸ್ ಡಿ ಎ ಪ್ಲಸ್ ಡಿ ಇವುಗಳ ಗುಣಲಬ್ಧದ 10ರಷ್ಟಿದ್ದರೆ ಅಂದರೆ ಇಲ್ಲಿ 10 × 10 ಬರ್ತದೆ ಸಮ ಅಂತ ಹೇಳಿದ್ದಾರೆ. ಸೊ ಈಗ ಇವೆರಡನ್ನು ಎ ಮೈನಸ್ 3ಡಿ ಎ ಪ್ಲಸ್ 3ಡಿ ಗುಣಿಸಿದರೆ ಎ ಸ್ಕ್ವೇರ್ ಮೈನಸ್ 9d² ಆಗ್ತದೆ. ಯಾಕೆಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರವನ್ನು ಅಳವಡಿಸಿರೋದಿಲ್ಲಿ. ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ಗೆ ಸಮ ಆಗ್ತದಲ್ಲ, ಹಂಗೆ ಇದು ಎ ಸ್ಕ್ವೇರ್ ಮೈನಸ್ 9d². ಇಲ್ಲೂ ಅಷ್ಟೇ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂದರೆ ಎ ಸ್ಕ್ವೇರ್ ಮೈನಸ್ ಡಿ² ಆಗುತ್ತೆ. ಈಗ ಇದನ್ನು ಸರಳ ರೂಪಕ್ಕೆ ತರಬೇಕು. ಎ ಸ್ಕ್ವೇರ್ ಮೈನಸ್ 9d² = 10 ಮೈನಸ್ ಎ ಸ್ಕ್ವೇರ್ ಡಿ² ಇದೆಯಲ್ಲ, 10ರಿಂದ ಇದನ್ನು ಗುಣಿಸ್ಕೋಬೇಕು. ಸೊ ಎ ಸ್ಕ್ವೇರ್ನ ಒಂದು ಕಡೆ ಡಿ² ಒಂದು ಕಡೆ ತರಬೇಕು. ಆವಾಗ ಇಲ್ಲಿ ಮೈನಸ್ 9d² ಇದೆ, ಇದು ಈ ಕಡೆ ಬಂದಾಗ ಮೈನಸ್ 10d² ಆಗ್ತದೆ. ಇದು 9d², ಕಳೆದಾಗ ಬರೀ d² ಉಳಿತದೆ. ಇಲ್ಲಿ 10a² ಇದೆ, ಈ a² ಈ ಕಡೆ ತಗೊಂಡ್ರೆ ಮೈನಸ್ a² ಆಗ್ತದೆ. ಆವಾಗ 9a² ಆಗ್ತದೆ. ಸೊ ಡಿ ಬೆಲೆಯನ್ನು ಕಂಡುಹಿಡಿಬೇಕು. ಎರಡು ಕಡೆ ವರ್ಗಮೂಲ ತಗೋಬೇಕು, ಈ ಥರ ವರ್ಗಮೂಲ ತಗೋಬೇಕು. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಡಿ ಉಳಿತದೆ. ಇಲ್ಲಿ 9ರ ವರ್ಗಮೂಲ 3, a² ವರ್ಗಮೂಲ a, ಹಾಗಾಗಿ 3a ಉಳಿತದೆ. ಸ್ಕ್ವೇರ್ ರೂಟ್ ತಗೊಂಡ್ರದ್ರಿಂದ ಪ್ಲಸ್ ಆರ್ ಮೈನಸ್ ಬರ್ತದೆ. ಒಂದ್ಸಲ ಪ್ಲಸ್ ಬೆಲೆ, ಇನ್ನೊಂದ್ಸಲ ಮೈನಸ್ ಬೆಲೆಯನ್ನು ಹಾಕೋಬೇಕು. ಸೊ ಹಾಗಾಗಿ ಡಿ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು ಅಂದರೆ ಎ ಬೆಲೆ ನಮಗೆ 5/2 ಅಂತ ಗೊತ್ತು. ಎ ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 15/2 ಅಂತೇಳಿ ಗೊತ್ತಾಗ್ತದೆ. ಈಗ ಎ ಗೊತ್ತಾಯಿತು, ಡಿ ಗೊತ್ತಾಯಿತು. ಡಿನಲ್ಲಿ ಎರಡು ಬೆಲೆ, ಒಂದ್ಸಲ ಪ್ಲಸ್ ಬೆಲೆ, ಇನ್ನೊಂದ್ಸಲ ಮೈನಸ್ ಬೆಲೆ. ಇವುಗಳನ್ನು ಹಾಕಿದರೆ ನಮಗೆ ಸಮಾಂತರ ಶ್ರೇಣಿಯ ಪದಗಳು ಬರ್ತವೆ. ಸೊ ಆ ಸಮಾಂತರ ಶ್ರೇಣಿಯ ಪದಗಳನ್ನ ಏನಂತ ಇಟ್ಕೊಂಡಿದ್ದೀವಿ ನಾವು? ಎ ಮೈನಸ್ 3ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ 3ಡಿ. ಅದೇ ಅವನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಮೈನಸ್ ಡಿ ಕಂಡುಹಿಡಿಬೇಕು, ಎ ಮೈನಸ್ 3ಡಿ ಕಂಡುಹಿಡಿಬೇಕು, ಎ ಮೈನಸ್ ಡಿ ಕಂಡುಹಿಡಿಬೇಕು. ತೋರಿಸ್ತೇನೆ ಇಲ್ಲಿ ಮುಂದಕ್ಕೆ ನೋಡ್ರಿ. ಇವು 4 ಪದಗಳನ್ನು ಕಂಡುಹಿಡಿಬೇಕು. 4 ಪದಗಳನ್ನು ಕಂಡುಹಿಡಿದ್ರೆ ನಿಮಗೆ -20 -5 +10 +25. ಯಾವಾಗ ಡಿ ಬೆಲೆ +15/2 ಆಗಿದ್ದಾಗ. ಅದೇ ಡಿ ಬೆಲೆ -15/2 ಆಗಿದ್ದಾಗ ಎ ಮೈನಸ್ ಡಿ ಅಂದರೆ 25 ಬರುತ್ತೆ, 10 ಬರುತ್ತೆ, -5 ಬರುತ್ತೆ, -20 ಬರುತ್ತೆ. ಅವೇ ಪದಗಳು ಬರ್ತವೆ, ಉಲ್ಟಾ ಬರ್ತವೆ ಅಷ್ಟೇ, ಏನೂ ಆಗಲ್ಲ. ಸೊ ಆವಾಗ ಶ್ರೇಣಿ ಹೆಂಗಾಗ್ತದಪ್ಪ ಅಂತಂದರೆ -20, ಈ ಮೊದಲನೇ ಇದ್ರದ್ದು ಶ್ರೇಣಿ ಬರೆದಾಗ -20 -5 10 25 ಈ ಥರ ಬಂತು ಶ್ರೇಣಿ. ಇದನ್ನು ಬರೆದಾಗ ಏನಾಗ್ತದೆ 25 10 -5 -20. ಸೊ ಇದು ಈ ಥರ ಕಡಿಮೆ ಹಾಕೊಂತ ಹೋಗಿದೆ. ಇದು ಈ ಕಡೆಗೆ ಜಾಸ್ತಿ ಹಾಕೊಂತ ಬಂದಿದೆ. ಈ ಥರ ಶ್ರೇಣಿ ಎರಡರಲ್ಲಿ ಯಾವುದಾರ ಒಂದನ್ನು ಕಂಡುಹಿಡಿದ್ರೆ ಸಾಕು, ನೀವು ಎರಡನ್ನೂ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಶ್ರೇಣಿಯ ಪದಗಳನ್ನು ಕಂಡುಹಿಡಿದು ಬರೆದ್ರಾಯ್ತು ಅಷ್ಟೇ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಅಥವಾ ಪ್ರಶ್ನೆ 1, ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 15 ಮತ್ತು ಅಂತ್ಯ ಪದಗಳ ವರ್ಗಗಳ ಮೊತ್ತ 58 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡ್ರಿ, ನಾನು ಅವಾಗಲೇ ಹೇಳಿದೆ 3 ಪದಗಳು ಅಂದಾಗ ಎ ಮೈನಸ್ ಡಿ ಎ ಪ್ಲಸ್ ಡಿ ತಗೋಬೇಕು. ಮೊತ್ತ 15 ಕೊಟ್ಟಿದ್ದಾರೆ, 3ನ್ನು ಕೂಡಿಸಿ 15 ಅಂತ ತಗೊಂಡ್ರೆ ಎನ ಬೆಲೆ ಸಿಗುತ್ತೆ ನಮಗೆ. ಅಂತ್ಯ ಪದಗಳ ವರ್ಗಗಳ ಮೊತ್ತ ಅಂತ ಕೇಳಿದರೆ, ಅಂತ್ಯ ಪದಗಳು ಅಂದರೆ ಎ ಮೈನಸ್ ಡಿ ಎ ಪ್ಲಸ್ ಡಿ ಇವುಗಳ ವರ್ಗಗಳ ಮೊತ್ತ. ಇವುಗಳನ್ನು ಸ್ಕ್ವಯರ್ ಮಾಡಿ ಕೂಡಿಸಿದ್ರೆ ನಮಗೆ ಸ್ಕ್ವಯರ್ ಮಾಡಿದ್ರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇವಾಗ ಇಲ್ಲಿ 2AD 2AD ಎರಡೂ ಸಹ ಕ್ಯಾನ್ಸಲ್ ಆಗ್ತದೆ. 2A² + 2D² = 58. ಎ ಬೆಲೆ ಗೊತ್ತು ನಮಗೆ 5 ಅಂತ ಹಾಕಿದರೆ ಇದು 50 + 2D² = 58 ಆಯಿತು. ಸೊ ಡಿ ಬೆಲೆ ±2 ಬಂತು. ಸೊ ಈಗ ನಾವು ಎ ಬೆಲೆ ಇಲ್ಲಿ ನಮಗೆ 5 ಅಂತ ಗೊತ್ತು, ಡಿ ಬೆಲೆ 2 ಅಂತ ಗೊತ್ತು. ಸೊ ಎ ಮತ್ತು ಡಿ ಎರಡೂ ಬೆಲೆಗಳನ್ನು ತಗೊಂಡು ನಾವೇನು ಮಾಡಬೇಕು? ಶ್ರೇಣಿಯ ಪದಗಳನ್ನು ಬರೀಬೇಕು. ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಕಂಡುಹಿಡಿದಾಗ ನಮಗೆ ಅಲ್ಲಿ 3 5 7 ಅಂತ ಬರುತ್ತೆ. ಯಾವಾಗ ಡಿ = 2 ಆದಾಗ. ಡಿ = -2 ಆದಾಗ 7 5 3 ಬರ್ತದೆ. ಎರಡರಲ್ಲಿ ಯಾವ್ದಾರು ಒಂದು ಕಂಡುಹಿಡಿಯಿರಿ ಸಾಕು. ಒಂದು ಕಂಡುಹಿಡಿದ್ರೆ ನಿಮಗೆ ಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 2x - y = 2, 4x - y = 4 ಅಂತ. ಸೊ ಈ ಗ್ರಾಫನ್ನು ನಾವು ನಕ್ಷೆಯ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿರೋದ್ರಿಂದ ಸೊ ಸುಲಭವಾಗಿ ನೀವು 2 ಬಿಂದುಗಳು ಸಿಕ್ಕಿದ್ರೆ ಸಾಕು. ಒಂದ್ಸಲ x-ಗೆ 0, ಇನ್ನೊಂದ್ಸಲ y-ಗೆ 0 ಕೊಟ್ಕೊಂಡ್ಬಿಟ್ರೆ ಸಾಕು. ನೋಡ್ರಿ, 2x - y = 2 ಅಂತ ಇದೆ. ಇಲ್ಲಿ ಒಂದ್ಸಲ x-ಗೆ 0 ಕೊಟ್ಟರೆ 2 - 0 - y = 2 ಬರ್ತದೆ. ಇದು ಪೂರ್ತಿ 0 ಆಯಿತು. -y = 2 ಅಥವಾ y = -2. y-ನ ಬೆಲೆ -2 ಬಂತು. ಇನ್ನೊಂದ್ಸಲ y-ಗೆ 0 ಕೊಡ್ರಿ. ಇದೇ ಸಮೀಕರಣದಲ್ಲಿ 2x - y = 2, ಇಲ್ಲಿ y-ಗೆ 0 ಕೊಟ್ಟರೆ 2x - 0 = 2 ಆಗ್ತದೆ. ಆವಾಗ 2x = 2 ಆಗುತ್ತೆ. x =
2/2 ಆಗುತ್ತೆ. ಆವಾಗ x ಇಸ್ ಈಕ್ವಲ್ ಟು 1 ಬರುತ್ತೆ. ಇಲ್ಲಿ 1 x ಬೆಲೆ 1 ಬಂತು. ನೆಕ್ಸ್ಟ್ ಈ ಸಮೀಕರಣದಲ್ಲೂ ಅಷ್ಟೇ 4x - y ಇಸ್ ಈಕ್ವಲ್ ಟು 4 ಇದೆ. ಸೊ ಈ ಸಮೀಕರಣದಲ್ಲಿ ಎಕ್ಸಿಗೆ ಒಂದ್ಸಲ 0 ಕೊಡೋಣ. ಎಕ್ಸಿಗೆ 0 ಕೊಟ್ಟರೆ 4 - 0 - y ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು -4 ಬಂತು. ಅದೇ ರೀತಿ ಇನ್ನೊಂದ್ಸಲ yಗೆ 0 ಕೊಡೋಣ. 4x - 0 y ಜಾಗದಲ್ಲಿ 0 ಹಾಕಿದ್ದೀನಿ 4, 4x ಇಸ್ ಈಕ್ವಲ್ ಟು 4. ಸೊ x ಇಸ್ ಈಕ್ವಲ್ ಟು 4/4. ಸೊ x ಇಸ್ ಈಕ್ವಲ್ ಟು 1. ಸೊ x ನ ಬೆಲೆ 1 ಬಂತು. ಇವೆರಡು ಬೆಲೆಗಳನ್ನು ಇಲ್ಲಿ ಹಾಕಬೇಕು. ಮೊದಲನೇದ್ರಲ್ಲಿ ನೋಡ್ರಿ ಇದು 0, -2 ಒಂದು x ಬೆಲೆ ಒಂದು y ಬೆಲೆ ಹಿಂಗಿಂಗ್ ತಗೋಬೇಕು. ಮತ್ತು ಬೆಲೆ ಹಿಂಗಿಂಗ್ ತಗೊಂಬಿಟ್ಟಿರ. ಇಲ್ಲಿ ಇನ್ನೊಂದು ಬೆಲೆ 1, 0 ಇದನ್ನ ಹಾಕಬೇಕು. 0 - 2 ಅಂತಂದ್ರೆ ಇದು 0 -2 ಅಂದರೆ ಕೆಳಗಡೆ ಬರಬೇಕು. ಸೊ ಈ ಬಿಂದು ನಮಗೆ ಒಂದು ಬಿಂದು ಸಿಕ್ತು 0 - 2. ಇನ್ನೊಂದು 1, 0 1 0 ಅಂದರೆ ಅದೇ ಬಿಂದುನೇ, ಏನು ಚೇಂಜ್ ಆಗಲ್ಲ. ನೆಕ್ಸ್ಟು 0 - 4 ಇದರಲ್ಲಿ ನೋಡ್ರಿ 0 - 4 ಗುರುತಿಸ್ಬೇಕು, 1 0 ಗುರುತಿಸ್ಬೇಕು. ಹಿಂಗಿಂಗೆ ತಗೋಬೇಕು ಬಿಂದುಗಳನ್ನ, ಒಂದು x ಒಂದು y. 0 - 4 ಅಂದರೆ 0 -4 ಅಂದರೆ ಇಲ್ಲಿ ಬಂತು, ಈ ಬಿಂದು ಬಂತು. 1 0 ಅಂದರೆ ಈಗ ಆಲ್ರೆಡಿ ಗುರುತಿಸಿದೀವಿ, ಅದೇ ಬಿಂದುನೇ. ಹಾಗಾಗಿ ಎರಡನ್ನೂ ಸೇರಿಸ್ಬೇಕು. ಸೊ ಇಲ್ಲಿ ಒಂದು ಲೈನನ್ನು ಮೊದಲನೇ 2 ಬಿಂದುಗಳಿಗೆ ಸೇರಿಸಿದ್ರೆ ಈ ಲೈನ್ ಬಂತು ನಮಗೆ. ಎರಡನೇ ಲೈನನ್ನು ಸೇರಿಸಿದ್ರೆ ಇದು ಬಂತು. ಸೊ ಅವೆರಡೂ ಸಹ ಎಲ್ಲಿ ಕೂಡಿಸ್ಕೊಂಡಿದ್ದಾವೋ ಆ ಬಿಂದುಗಳನ್ನು ನಾವು ನೋಡಬೇಕು. ಸೊ ಅವು ಕೂಡಿಸ್ಕೊಂಡಿರ್ತಕ್ಕಂತಹ ಬಿಂದು ಯಾವುದಪ್ಪ ಅಂತಂದರೆ ಇಲ್ಲಿ 1 0ನಲ್ಲೇ ಸೇರ್ಕೊಂಡಿದ್ದಾವೆ. ಹಾಗಾಗಿ ನೀವು ಬೆಲೆಯನ್ನು ಇಲ್ಲಿ ಬಾಕ್ಸ್ ಒಳಗಡೆ ಗ್ರಾಫಲ್ಲಿ ಬರೀರಿ. x ಇಸ್ ಈಕ್ವಲ್ ಟು 1, y ಇಸ್ ಈಕ್ವಲ್ ಟು 0 ಈ ಥರ ಬರೆದ್ಬಿಟ್ಟು ಇಲ್ಲೊಂದು ಬಾಕ್ಸನ್ನು ಹಾಕಿದರೆ ನಿಮ್ಮ ಲೆಕ್ಕ ಮುಗೀತು. ಹಾಗಾಗಿ 1 0 ಅಂತಕ್ಕಂಥದ್ದು ನಮಗೆ ಉತ್ತರ ಆಗಿ ಸಿಗ್ತದೆ. ಸೊ ಇಲ್ಲಿ ನೀವು ಅಳತೆಯನ್ನು ಬರೆಯೋದನ್ನು ಮರಿಬೇಡ್ರಿ. x ಅಕ್ಷ ಅಳತೆ x ಅಕ್ಷದಲ್ಲಿ ಏನು ಇಟ್ಕೊಂಡಿದ್ದೀವಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ. y ಅಕ್ಷ ಅಂತ ಬರೀಬೇಕು. y ಅಕ್ಷದಲ್ಲಿ ಕೂಡ ಏನು ಬರ್ಕೊಂಡಿದ್ದೀವಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ. ಸೊ ಈ ಥರ ಯಾವುದನ್ನು ಬಿಡಬಾರ್ದು. ಇದಿಷ್ಟನ್ನು ಮಾಡಿದರೆ ನಿಮಗೆ 4 ಅಂಕ. ಆ ಗ್ರಾಫನ್ನು ನಿಮಗೆ ಕೊನೆ ಪೇಜಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಹೋದಾಗ ಮತ್ತು ರಾಜ್ಯ ಮಟ್ಟದ ಪ್ರಿಪ್ರೇಟರಿಗೆ ಹೋದಾಗ ಕೊನೆ ಪೇಜಲ್ಲಿ ಗ್ರಾಫ್ ಕೊಟ್ಟಿರ್ತಾರೆ. ಆ ಕೊನೆ ಪೇಜಲ್ಲೇ ಹೋಗಿ ಇಷ್ಟೆಲ್ಲ ಕ್ಯಾಲ್ಕುಲೇಷನನ್ನು ಮಾಡ್ಬೇಕು ನೀವು. ಮತ್ತು ಎಲ್ಲೋ 25ನೇ ಪೇಜಲ್ಲಿ ಮಾಡಿಬಿಟ್ಟು ಕೊನೆ ಪೇಜಲ್ಲಿ ತಗೊಂಡೋಗಿ ಗ್ರಾಫ್ ಹಾಕಬೇಡ್ರಿ. ಗ್ರಾಫು ಪಕ್ಕದಲ್ಲಿ ಈ ಕಡೆ ಬಲಭಾಗದಲ್ಲಿ ಗ್ರಾಫ್ ಇರ್ತದೆ, ಎಡಭಾಗದಲ್ಲಿ ಖಾಲಿ ಜಾಗ ಇರ್ತದೆ. ಆ ಖಾಲಿ ಜಾಗದಲ್ಲಿ ಈ ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿ ಬಲಭಾಗದಲ್ಲಿ ಗ್ರಾಫ್ ಕಾಣಿಸ್ತಾ ಇರಬೇಕು. ಪೇಜ್ ಓಪನ್ ಮಾಡಿದರೆ ಎರಡು ಆ ಕಡೆ ಪಕ್ಕ ಈ ಕಡೆ ಪಕ್ಕ ಹಿಂಗಿರ್ಬೇಕು. ಅದೇ ಥರ ಗ್ರಾಫನ್ನು ನೀವು ಪ್ರಾಬ್ಲಮ್ನ ಮಾಡಬೇಕು. ಅಲ್ಲೇ ಹೋಗ್ರಿ, ಕೊನೆ ಪೇಜಲ್ಲೇ ಹೋಗ್ಬಿಟ್ಟು 35 ಅಂತ ಕ್ವಶನ್ ನಂಬರ್ ಹಾಕಿ ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿರಿ. ನೆಕ್ಸ್ಟು ಮುಂದಿನ ಲೆಕ್ಕ ನೋಡೋಣ. ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ವಿಮಾನವನ್ನು ನೆಲದ ಮೇಲಿನಿಂದ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಉಂಟಾಗುವಂತಹ ಉನ್ನತ ಕೋನ 60 ಡಿಗ್ರಿ. 10 ಸೆಕೆಂಡ್ಗಳ ನಂತರ ಇದೇ ವಿಮಾನವು ಬಿ ಬಿಂದುವಿನ ತಲುಪಿಸಿದಾಗ 30 ಡಿಗ್ರಿ ಆಗಿರ್ತದೆ. ವಿಮಾನದ ವೇಗವನ್ನು ಕೊಟ್ಟಿದ್ದಾರೆ. ಸೊ ನೆಲದ ಮೇಲಿಂದ ಎಷ್ಟು ಎತ್ತರದಲ್ಲಿ ವಿಮಾನ ಹಾರುತ್ತಿದೆ ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಎತ್ತರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಮೊದಲು ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು 60 ಡಿಗ್ರಿ ಇದಿದೆ, ಇನ್ನೊಂದು 30 ಡಿಗ್ರಿ ಇದಿದೆ. ಸೊ ಎರಡನ್ನೂ ಸಹ ತಗೊಂಡು ಇಲ್ಲಿ ಎತ್ತರಗಳನ್ನು ಲೆಕ್ಕ ಮಾಡಬೇಕು. ಸೊ ಟ್ಯಾನ್ 60 ಡಿಗ್ರಿ ಇದು ಅಭಿಮುಖ ಬಾಹು, ಇಲ್ಲಿ AD ಅಂತಕ್ಕಂಥದ್ದು ಅಭಿಮುಖ ಬಾಹು ಬರ್ತದೆ. ಸೊ OD ಅನ್ನೋದು ಪಾರ್ಶ್ವಬಾಹು ಬರ್ತದೆ, ಇದು ವಿಕರ್ಣ ಬರ್ತದೆ. OAD ತ್ರಿಭುಜದಲ್ಲಿ OADನಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಅಂದರೆ AD, ಪಾರ್ಶ್ವ ಅಂತಂದರೆ OD ಆಗುತ್ತೆ. ಅಭಿಮುಖ ಅಂತಂದರೆ ADನ ಹಾಗೆ ಇಟ್ಕೊಳ್ರಿ. ಸೊ ಇಲ್ಲಿ ಎರಡರದ್ದು ಸಹ ನಮಗೆ ಅಳತೆಗಳು ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೋಬೇಕು. √3 OD ಇಸ್ ಈಕ್ವಲ್ ಟು AD ಅಂತಕ್ಕಂಥದ್ದು ಒಂದು ಸಮೀಕರಣ ಬಂತು. ಅದೇ ರೀತಿ ಈ ತ್ರಿಭುಜದಲ್ಲಿ ಇದರಲ್ಲಿ 30 ಡಿಗ್ರಿ ಇದೆ. ಸೊ ಅಭಿಮುಖ ಅಂದರೆ ಇದು ಬರ್ತದೆ, ಪಾರ್ಶ್ವ ಅಂದರೆ ಈ ಬಾಹು ಬರ್ತದೆ. ಸೊ ಅಭಿಮುಖ ಅಂದರೆ BC, ಪಾರ್ಶ್ವ ಅಂದರೆ OC ಅನ್ನು ತಗೋಬೇಕಿಲ್ಲಿ. ಪಾರ್ಶ್ವ ಅಂದರೆ OC ಅನ್ನು ತಗೋಬೇಕು, OD ಅಲ್ಲ, ಇಲ್ಲಿ OC ತಗೋಬೇಕು. ಇಲ್ಲೂ ಸಹ OC ಬರ್ತದೆ. ಹಾಗಾಗಿ ಒಂದು ಟ್ಯಾನ್ 30 ಅಂದರೆ 1/√3. ಸೊ ಓರೆ ಗುಣಾಕಾರ ಮಾಡ್ಕೋಬೇಕು ಇವೆರಡನ್ನೂ ಸಹ. ಈ ಥರ AD × √3 ಅಂದರೆ √3 AD ಆಗ್ತದೆ. OC × 1 ಅಂದರೆ OC ಆಗ್ತದೆ. ADನ ಇಲ್ಲೇ ಉಳಿಸ್ಕೊಂಡು √3ನ ಆ ಕಡೆ ಕಳಿಸ್ರಿ, OC / 3 ಆಗ್ತದೆ. ಸೊ ಇಲ್ಲಿ ADನ ಬೆಲೆ ಇಲ್ಲಿ ಗೊತ್ತಿದೆ √3 OD ಅಂತ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಈ ಥರ ಬೆಲೆ ಬರ್ತದೆ. √3 OD ಇಸ್ ಈಕ್ವಲ್ ಟು OC
√3 ಅಂತ ಆಯಿತು. ಸೊ ಈಗ √3ನ ಈಕ್ವಲ್ಸಿಂದ ಆ ಕಡೆ ತಗೊಂಡೋದ್ರೆ 3 OD ಈಸ್ ಈಕ್ವಲ್ ಟು OC ಆಯಿತು. 3 OD ಈಸ್ ಈಕ್ವಲ್ ಟು OC ಅಂತಂದರೆ ಸೊ ಇಲ್ಲಿಂದ ಇಲ್ಲಿ ತನಕ ನೋಡಿರಿ, ಇದು OC ಎಲ್ಲಿದೆ ತೋರಿಸ್ತೇನೆ. OC ಅಂದರೆ ಇದು ಪೂರ್ತಿ, ಇದರಲ್ಲಿ OD ಏನಿದೆಯಲ್ಲ ಈ OD ಮತ್ತು DC ಎರಡನ್ನೂ ಸಹ ಕೂಡಿಸ್ಬೇಕು. OD ಪ್ಲಸ್ DC ಅಂತ ಇದೆ. ಸೊ 3 OD ಅನ್ನು ಈ ಕಡೆ ತಗೊಂಡ್ರೆ ಮೈನಸ್ ಆಗ್ತದೆ. DC ಬೆಲೆಯನ್ನು ಕೊಟ್ಟಿದ್ದಾರೆ. DC ಬೆಲೆ ಕೊಟ್ಟಿದ್ದಾರೆ ಅಂದರೆ ಕಂಡುಹಿಡಿದಿದ್ದೀವಿ ನಾವು 648 ಕಿಲೋಮೀಟರ್ ಅಂತಂದರೆ ಇಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂತಂದರೆ ಒಂದು ಗಂಟೆಗೆ ಅದರ ವೇಗವನ್ನು ನಾವು 0.18 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ಮೀಟ್ರಿಗೆ ಬದಲಾವಣೆ ಮಾಡಿದರೆ ಅಥವಾ 10 ಸೆಕೆಂಡಲ್ಲಿ ಚಲಿಸಿರೋದ್ರಿಂದ 1.8 ಕಿಲೋಮೀಟರ್, ಈ ದೂರ 1.8 ಕಿಲೋಮೀಟರ್ನಷ್ಟು ದೂರ ಚಲಿಸಿದೆ. ಹಾಗಾಗಿ ಇಲ್ಲಿ 1.8 ಅಂತ ಹಾಕೋಬೇಕು. ಸೊ ODಯ ಬೆಲೆ ಆವಾಗ ಇಲ್ಲಿ 2 OD ಈಸ್ ಈಕ್ವಲ್ ಟು 1.8 ಆಯಿತು. OD ಅಂದರೆ 0.9 ಆಯಿತು. ಸೊ ODನ ಬೆಲೆ ನಮಗಿಲ್ಲಿ ಗೊತ್ತಾಯಿತು 0.9 ಅಂತ. ADಯನ್ನು ಕಂಡುಹಿಡಿಬೇಕು, ನಾವು ಈ ಉದ್ದವನ್ನು ಕಂಡುಹಿಡಿಬೇಕು. AD ಈಸ್ ಈಕ್ವಲ್ ಟು √3 OD ಅಂತ ಇಲ್ಲಿ ಬಂದಿದೆ ನಮ್ಗೆ ಆಲ್ರೆಡಿ. ಹಾಗಾಗಿ √3ರ ಬೆಲೆ 1.73 ಇಂಟು 0.9 ಇದನ್ನು ಹಾಕ್ಕೊಂಡು ಕಂಡುಹಿಡಿಬೇಕು ಈ ಒಂದನೇ ಸಮೀಕರಣವನ್ನು. ಆವಾಗ ನಮಗೆ 0.1557 ಕಿಲೋಮೀಟರ್ ಅಂತ ಬರ್ತದೆ. ಇಂಟು 1000 ಮಾಡಿದರೆ ಮೀಟ್ರಿಗೆ ಕನ್ವರ್ಟ್ ಆಗ್ತದೆ, 157.7 ಮೀಟರ್ ಅಂತ ಬರ್ತದೆ. ಸೊ ಈ ಥರ ಈ ಲೆಕ್ಕವನ್ನು ಬಿಡಿಸ್ಬೇಕು. ಮುಂದಿನ ಲೆಕ್ಕ ನೋಡೋಣ. ಮರದಿಂದ ಮಾಡಿದ ಒಂದು ಸಿಲಿಂಡರ್ನ ಒಂದು ಬದಿಯಲ್ಲಿ ವೃತ್ತಾಕಾರದ ಗೋಳವನ್ನು ಹಾಗೂ ಮತ್ತೊಂದು ಬದಿಯಲ್ಲಿ ಶಂಕುವಿನ ಆಕಾರದಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ವಸ್ತುವನ್ನು ಮಾಡಲಾಗಿದೆ. ಸೊ ಇದಕ್ಕೆ ಏನು ಕಂಡುಹಿಡಿಯಬೇಕು, ಆ ವಸ್ತುವಿನ ಘನಫಲವನ್ನು ಕೇಳಿದ್ದಾರೆ. ಸೊ ಘನಫಲ ಅಂತ ಬಂದಾಗ ಸಿಲಿಂಡರ್ನ ಘನಫಲದಲ್ಲಿ ಈ ಘನಫಲ ಏನಿದೆಯಲ್ಲ ಇದನ್ನು ತೆಗೆದುಹಾಕಬೇಕು, ಕೊರೆದಿದ್ದಾರೆ. ಸೊ ಅದೇ ರೀತಿ ಮತ್ತೆ ಸಿಲಿಂಡರ್ನ ಘನಫಲದಲ್ಲಿ ಇಲ್ಲಿ ಅರ್ಧ ವೃತ್ತ ಏನಿದೆಯಲ್ಲ ಇದನ್ನು ತೆಗೆದಿದ್ದಾರೆ. ಹಾಗಾಗಿ ಇದನ್ನೂ ಸಹ ನಾವು ಕಟ್ ಮಾಡಿ ತೆಗೆದುಹಾಕಬೇಕು. ಹಾಗಾದರೆ ನಾವು ಒಟ್ಟು ಘನಫಲ, ವಸ್ತುವಿನ ಘನಫಲ ತಗೋಬೇಕಾದ್ರೆ ಸಿಲಿಂಡರ್ನ ಘನಫಲದಲ್ಲಿ ಶಂಕುವಿನ ಘನಫಲ ಅರ್ಧಗೋಳದ ಘನಫಲವನ್ನು ಕಳಿಬೇಕಾಗ್ತದೆ. ಶಂಕುವಿನ ಘನಫಲದ ಸಿಲಿಂಡರ್ನ ಘನಫಲದ ಸೂತ್ರ πr²h. H ಎರಡು ಬೇರೆ ಬೇರೆ ಇರೋದ್ರಿಂದ ಒಂದು ಕ್ಯಾಪಿಟಲ್ H ಇನ್ನೊಂದು ಸ್ಮಾಲ್ h ಅಂತ ಇಟ್ಕೊಳ್ಳಾಗಿದೆ. ಇನ್ನು ಶಂಕುವಿನ ಘನಫಲ 1/3 πr²h. ಶಂಕುವಿಗೆ ಬೇರೆ ಎತ್ತರ ಇದೆ, ಇದು ಶಂಕುವಿನ ಎತ್ತರ, ಇದು ಸಿಲಿಂಡರ್ನ ಎತ್ತರ ಇರೋದ್ರಿಂದ ಇದನ್ನು ಕ್ಯಾಪಿಟಲ್ H ಅಂತ ಇಟ್ಕೊಂಡು ಇದನ್ನು ಸ್ಮಾಲ್ h ಅಂತ ಇಟ್ಕೊಳ್ಳಾಗಿದೆ ಅಷ್ಟೆ. ಸೊ ಇಲ್ಲಿ ಎಲ್ಲ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ, ಎಲ್ಲವಕ್ಕೂ ತ್ರಿಜ್ಯ ಒಂದೇನೆ. ಶಂಕುವಿನ ಎತ್ತರ ಕೊಟ್ಟಿದ್ದಾರೆ, ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ, ಇದು ಕ್ಯಾಪಿಟಲ್ H, ಇದು ಸ್ಮಾಲ್ h, ಇದು R. ಹಾಗಾಗಿ R ಮೂರಕ್ಕೂ ಸೇಮ್ ಇರ್ತದೆ. R ಶಂಕುವಿಗೂ ಅದೇನೆ, ಸಿಲಿಂಡರ್ಗೂ ಅದೇ, ಅರ್ಧಗೋಳಕ್ಕೂ ಅದೇನೆ. ಸೊ ಹಾಗಾಗಿ ಆರ್ನ ಬೆಲೆಯನ್ನು Hನ ಬೆಲೆಯನ್ನು ಹಾಕಿದರೆ ನಮಗೆ ಇಲ್ಲಿ ಇದನ್ನು ಸರಳ ರೂಪಕ್ಕೆ ತಂದರೆ ಎಲ್ಲ ಬೆಲೆಗಳನ್ನು ಹಾಕ್ಬಿಟ್ಟು ಸೊ ಲಾಸ್ಟ್ಗೆ ನಮಗೆ 308/3 cm³ ಅಂತ ಬರ್ತದೆ. ಸೊ ಈ ಥರ ನೀವು ಇದು ಮೇಯ್ನ್ ಬರ್ಕೋಬೇಕಾಗಿರೋದು, ಯಾವುದರಿಂದ ಯಾವುದನ್ನು ಕಳಿಬೇಕು ಅನ್ನೋದು ಒಂದು, ಜೊತೆಗೆ ಸೂತ್ರಕ್ಕೆ ದತ್ತಾಂಶ. ಇದಿಷ್ಟು ಗೊತ್ತಾದರೆ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಸುಲಭವಾಗಿ ನೀವು ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಾಗ ವ್ಯಾಖ್ಯೆಯನ್ನು ಬರ್ಕೋಬೇಕು. ಲಂಬಕೋನ ತ್ರಿಭುಜದಲ್ಲಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವ್ಯಾಖ್ಯೆ ಏನಿದೆಯಲ್ಲ ಅದನ್ನು ಬರೀಲೇಬೇಕು, ಇಲ್ಲಾಂದರೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ವ್ಯಾಖ್ಯೆ ಬರೀಬೇಕು, ಇದಕ್ಕೆ 1 ಅಂಕ ಇರುತ್ತೆ. ಚಿತ್ರ ಕಂಪಲ್ಸರಿ, ಚಿತ್ರ ಇಲ್ಲದೆ ನೀವು ಪ್ರಮೇಯ ಪೂರ್ತಿ ಸಾಧನೆ ಮಾಡಿದ್ರು 0 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಹಾಗಾಗಿ ಚಿತ್ರ ಕಂಪಲ್ಸರಿ ಬರೀಲೇಬೇಕು. ಚಿತ್ರವನ್ನು ಸ್ಪಷ್ಟವಾಗಿ ನೀಟಾಗಿ ಸ್ಕೇಲನ್ನು ಉಪಯೋಗಿಸಿ ಚಿತ್ರವನ್ನು ಬರೀರಿ, ಹೆಂಗೆ ಬೇಕಂಗೆ ಬರಿಬೇಡ್ರಿ. ಸೊ ಸಾಧನೆಯನ್ನು ನಿಮಗೆ ನಿಮ್ಮ ಸ್ಕೂಲ್ಗಳಲ್ಲಿ ಯಾವ ರೀತಿ ಸುಲಭವಾಗಿ ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೋ ಅದೇ ರೀತಿ ಸುಲಭವಾದಂಥ ಸಾಧನೆಯನ್ನು ಮಾಡಿರಿ. ಸೊ ಈ ಥರ ಮಾಡಿದರೆ ನಿಮಗೆ ಪೂರ್ಣ 5 ಅಂಕಗಳು ದೊರೀತದೆ. ಸೊ ಇದು ಮತ್ತೊಂದು ವಿಧಾನ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಎರಡೂ ಸೇಮ್ ಇರ್ತದೆ, ಸ್ವಲ್ಪ ಇದು, ಆದರೆ ವ್ಯಾಖ್ಯೆ ಮಾತ್ರ ಕಂಪಲ್ಸರಿ ಬರೆಯೋದನ್ನು ತಪ್ಪಿಸ್ಬೇಡ್ರಿ. ಸೊ ಇದು ವಿದ್ಯಾರ್ಥಿಗಳೇ, ಇದು ಈ ಒಂದು ಗಣಿತ ಪ್ರಶ್ನೆ ಪತ್ರಿಕೆಯ ಪೂರ್ಣ ಕೀ ಉತ್ತರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 38 ಪ್ರಶ್ನೆಗಳಿಗೂ ಸಹ ಉತ್ತರಿಸಿ. ಸೊ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟಿರೋದ್ರಿಂದ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋದ್ರಿಂದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು, ಪೂರ್ಣ ಎಕ್ಸ್ಪ್ಲನೇಷನ್ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಈ ಉತ್ತರಗಳನ್ನು ನೀಡಿರೋದ್ರಿಂದ ಇವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಉತ್ತಮ ಅಂಕಗಳನ್ನು ಗಳಿಸ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ನಾನು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಅಂತಂದರೆ
ಲೈಕ್ ಮಾಡಿರಿ. ಇಲ್ಲ ಇನ್ನೂ ಎಕ್ಸ್ಪ್ಲನೇಷನ್ ಬೇರೆ ಏನಾದ್ರು ಥರ ಮಾಡಬೇಕು ಅಂತಂದರೆ ನಿಮ್ಗೆ ಏನಾದ್ರು ಅನಿಸಿದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನಾದ್ರು ಬದಲಾವಣೆ ಮಾಡ್ಕೊಳೋದಿದ್ರೆ ಬದಲಾವಣೆ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.